ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಪರಿಶ್ರಮ ಮಾಧ್ಯಮ ವಾಹಿನಿಯನ್ನು. ವೀಕ್ಷಕರೇ, ನಾವಿವತ್ತು ಸರ್ಕಾರಿ ಪ್ರೌಢಶಾಲೆ ಅಂದರೆ ಮಾಗಡಿ ತಾಲೂಕಿನ ಕಾಗಿಮಡುವಿನಲ್ಲಿ ನಾವಿದ್ದೇನೆ. ವಿಶೇಷ ಏನು ಅಂತಂದರೆ, ಈ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇಂದು SDMC ಮತ್ತು ಕಾಮಧೇನು ಎಜುಕೇಷನಲ್ ಸೇವಾ ಟ್ರಸ್ಟ್ ವತಿಯಿಂದ ಈ ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿಯನ್ನು ಪಡಿಸುತ್ತಿದೆ. ಮಕ್ಕಳಿಗೆ ಬುಕ್ಕು, ಜಾಮಿಟ್ರಿ, ಗ್ರಾಫ್ ಬುಕ್ಕನ್ನು ಇಲ್ಲಿ ವಿತರಣೆ ಮಾಡಲಾಗುತ್ತದೆ. ಬನ್ನಿ, ನಾವು ನೀವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ.
ಈಗ ಯಾವ ರೀತಿಯ ಸ್ಪೋರ್ಟ್ಸ್ನಲ್ಲಿ ಇದು ಮಾಡ್ತಿದ್ದಾರೆ ಕಾನ್ಸಂಟ್ರೇಷನು ನಮ್ಮ ವಾಲಿಬಾಲ್ ಇರುತ್ತೆ ಜಾಸ್ತಿ, ವಾಲಿಬಾಲ್ ಕಾನ್ಸಂಟ್ರೇಷನ್ ಜಾಸ್ತಿನೇ ಇದೆ. ಜಾಸ್ತಿ ಹೌದು. ಡಿಸ್ಟ್ರಿಕ್ಟ್ ಲೆವೆಲ್ ಇದ್ದಾರೆ ನಾವು ಕಾಂಪೀಟ್ ಮಾಡೋಂಗಿದ್ದೀವಿ ಸರ್. ಸ್ಪೋರ್ಟ್ಸಲ್ಲಿ ಜಾಸ್ತಿ ಇದೆ. ಇಲ್ಲಿ ಲೋಕಲ್ ಸಪೋರ್ಟ್ಸು ಜಾಸ್ತಿ ಇದೆ ಯುವಕರಿಗೆ. ಹಾಗಾಗಿ ಅದರಲ್ಲಿ ನಾವು ಹೆಚ್ಚು ಇದು ಮಾಡ್ತೀವಿ. ಹೆಣ್ಮಕ್ಳು ಒಂದು ತಂಡನೂ ಜೋರಿರುತ್ತೆ, ಗಂಡ್ಮಕ್ಳು ಎರಡು ಟೀಮ್ ಅದಾದಮೇಲೆ ಈ ಹ್ಯಾಂಡ್ಬಾಲ್ ಅಂತ ಬರುತ್ತೆ, ಬ್ಯಾಡ್ಮಿಂಟನ್ ಇದು ಅಲ್ಲ ಸರ್, ಅದು ಬಾಲ್ ಬ್ಯಾಡ್ಮಿಂಟನ್ ಅದಕ್ಕೂ ಕಪ್ ಕಾಂಪಿಟೇಷನ್ ಕೊಡ್ತಾರೆ. ಓವರಾಲ್ ಇಡೀ ನಮ್ಮ ಕುದೂರು ಹೋಬಳಿಯಲ್ಲಿ ನಮ್ಮ ಕಾಗಿಮಡುವುದೇ ಹೆಚ್ಚು ಪ್ರಾಬಲ್ಯ ಸ್ಪೋರ್ಟ್ಸಲ್ಲಿ. ಹೌದು, ಇದು ರಾಮನಗರ ಡಿಸ್ಟ್ರಿಕ್ಟ್. ರಾಮನಗರ ಡಿಸ್ಟ್ರಿಕ್ಟ್. ಹಾಗೆ ನಮ್ಮ ಸ್ಟಾಫ್ ಎಲ್ಲ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾರೆ. ಅದೇನು ತುಂಬ ಇಂಟ್ರೆಸ್ಟ್ ತಗೋತಾರೆ. ಈ 1 ಮಂತ್ ಸ್ಪೆಷಲ್ ಕ್ಲಾಸ್ ಇಲ್ಲ ಇದು ಸ್ಪೋರ್ಟ್ಸ್ ಸಲುವಾಗಿ, ಅಷ್ಟೆಲ್ಲ ಕವರ್ ಮಾಡ್ಕೊಂಡು ಎರಡೂ ಇರಬೇಕು. ಸ್ಪೋರ್ಟ್ಸ್ ಇರಬೇಕು. 1 ಮಂತ್ ಮಾತ್ರ ಇಲ್ಲ ಈಗ, ಯಾಕಂದರೆ ಈಗ ಸ್ಪೋರ್ಟ್ಸ್ ಈಗ ಹೋಬಳಿ ಮಟ್ಟದ ಮೀಟಿಂಗ್ ಇದೆ ಇವತ್ತು. ಅದಾದಮೇಲೆ ಹೋಬಳಿ ಮಟ್ಟ ಆದಮೇಲೆ ನಾವು ಇಮಿಡಿಯೇಟಾಗಿ ಎಜುಕೇಷನ್ ಸೈಡ್. ನೀವು ಸ್ಪೋರ್ಟ್ಸಲ್ಲಿ ಹೈಲಿ ಎನ್ಕರೇಜಿಂಗ್ ಸರ್. ಬೋತ್ ಅವರು ಆ್ಯಕ್ಟಿವ್ ಇರೋದ್ರಿಂದ, ನವೀನ್ ಅವರು ಆ್ಯಕ್ಟಿವ್ ಇರೋದ್ರಿಂದ ನಾನು ಬೋತ್ ಸೈಡ್ ಎಲ್ಲ ಟೀಚರ್ಸು ಸಬ್ಜೆಕ್ಟ್ ಓರಿಯೆಂಟೆಡ್ ಆ್ಯಕ್ಟಿವ್ ಇದ್ದಾರೆ. ಅದೇ ಇವರು ಸ್ಪೋರ್ಟ್ಸಲ್ಲಿದ್ದಾರೆ, ಯಾರು ಇದು ಮಾಡ್ತಾ ಇಲ್ಲ, ಲೇಸಿ ಇಲ್ಲ. ನವೀನ್ ಬಂದ D1 ಅವರ ಕಾಂಟ್ಯಾಕ್ಟ್ನಲ್ಲಿ ಸೊ ಅವರಿಂದಲೇ ಸ್ಪೋರ್ಟ್ಸ್ಗೆ ಹೆಚ್ಚಿದೆ. ನಾವು ಈ ವರ್ಷ ಇಲ್ಲಿಗೆ ಬಂದಿದ್ದೀನಿ ಮೇಡಮ್, ಮ್ಯಾಥಮೆಟಿಕ್ಸ್ ತೊಗೋತಿದ್ದೀನಿ. ಅಂದರೆ ಈ ವರ್ಷ ಮ್ಯಾಥ್ಸಲ್ಲಿ ಪರವಾಗಿಲ್ಲ, ಒಳ್ಳೆ ರಿಸಲ್ಟ್ ಇದೆ. ಅದನ್ನು ಇನ್ನೂ ಇಂಪ್ರೂವ್ ಮಾಡಬೇಕು. ನಾನು ಕನ್ನಡ ಭಾಷೆ ಎಲ್ಲ ಟೀಚ್ ಮಾಡ್ತೀನಿ. ಕನ್ನಡ ಭಾಷೆಯಲ್ಲಿ ಚೆನ್ನಾಗಿ ಸ್ಕೋರ್ ಆಗಿದೆ. ವರ್ಷ ಶಿಕ್ಷಕಿಯಾಗಿ ವರ್ಕ್ ಮಾಡ್ತಾ ಇದ್ವಿ. 2023 ಸಬ್ಜೆಕ್ಟ್ನ ಮಾಹಿತಿ ಮಾಡಿ ತೆಗೆದಿದ್ದಾರೆ. ಮತ್ತು ಡಿಸ್ಟಿಂಕ್ಷನ್ ಬರ್ತಾರೆ, ನನ್ನ ಹೆಸರು ಮಂಜುನಾಥ್ ಗೌಡ ಅಂತ. ನಾನು ಇಂಗ್ಲೀಷ್ ಮಾಸ್ಟರ್. ನಾನು ಬಂದಿಲ್ಲಿಗೆ 4 ವರ್ಷ ಆಗಿದೆ. ಸೊ ಇಂಗ್ಲೀಷು ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿದೆ ಹಳ್ಳಿ ಗಾಡಿ ಮಕ್ಕಳಿಗೆ. ಇದಕ್ಕೆ ಅಂದರೆ ಬೇಸಿಕಲಿ ಅವರಿಗೆ ಏನು ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಟೀಚಿಂಗ್ ಮಾಡೋದು ಒಂದು ರೀತಿ ಸಿಕ್ಕಾಪಟ್ಟೆ ಟಫ್ ಆಗಿದೆ ಈ ಏರಿಯಾದಲ್ಲಿ. ಸೊ ಆದರೂ ಪರವಾಗಿಲ್ಲ, ಮಕ್ಕಳು ತಮ್ಮ ಏನಿದೆ ಎಫರ್ಟ್ ಆಗ್ತಾ ಇದ್ದಾರೆ. ಪ್ರಾಕ್ಟೀಸ್ ಮಾಡೋದು ಮತ್ತೊಂದು ಬರೆಯೋದು, ಸೊ ಈಗಿನಿಂದಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಮಕ್ಕಳು ಸಕ್ಸಸ್ ಆಗ್ತಾರೆ. ಇಂಗ್ಲೀಷು ಯಾಕೆ ಪ್ರಾಮುಖ್ಯತೆ ಸರ್? ಯಾಕೆ ಪ್ರಾಬ್ಲಮ್ ಅಂತಂದರೆ ಅವರಿಗೆ ಸೊ ಮಕ್ಕಳು ಏನು ಮಾಡ್ತಾರೆ ಅಂದರೆ ದಿನದಲ್ಲಿ ಇರೋದು 45 ನಿಮಿಷ ಮಾತ್ರ. ಇಂಗ್ಲೀಷ್ ಸಬ್ಜೆಕ್ಟ್ ಇರೋದು 45 ನಿಮಿಷ. ಆ 45 ನಿಮಿಷದಲ್ಲಿ ಮಾತ್ರ ಮಕ್ಕಳು ಪ್ರಾಕ್ಟೀಸ್ ಮಾಡ್ತಾರೆ. ಅದರ್ವೈಸ್ ಮನೇಲಿ ಹೋಗಿ ಅವ್ರಿಗೆ ಪ್ರಾಕ್ಟೀಸ್ ಮಾಡೋದು, ಹೊರಗಡೆ ಮಾತಾಡೋದು ಅವೇನು ಮಾಡ್ತಾಯಿಲ್ಲ ಮಕ್ಕಳು. ಸೊ ಹಾಗಾಗಿ ಕನ್ನಡ ಹೆಂಗೆ ಡೈಲಿ ಮಾತಾಡ್ತಾರೆ, ಸೊ ಅದೇ ರೀತಿ ಇಂಗ್ಲೀಷು ಕೂಡ ಮನೆಯಲ್ಲಿ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ಫ್ರೆಂಡ್ ಸರ್ಕಲರ್ ಅಲ್ಲಾಗಿರ್ಬೋದು. ಸೊ ಕಮ್ಯುನಿಕೇಷನ್ ಇತ್ತು ಅಂದರೆ ಸೊ ಹ್ಯಾಸ್ ಯೂಶುವಲ್ ಮಕ್ಕಳಿಗೆ ಈಸಿ ಆಗುತ್ತೆ. ಸೊ 45 ನಿಮಿಷ ಮಕ್ಕಳು ಓದೋದ್ರಿಂದ ಸೊ ಅವರಿಗೆ ತುಂಬ ಕಷ್ಟ ಆಗ್ತಾಯಿದೆ. ಸೊ ಆದರೂ ನಮ್ಮ ಮಕ್ಕಳು ವಿದ್ಯುತ್ತಲ್ಲಿ ಸೊ ಹೆಣ್ಮಕ್ಳು 16 ಮಕ್ಕಳಿದ್ದಾರೆ. 16 ಮಕ್ಕಳು ಕೂಡ ನಾನು ತುಂಬ ಹೋಪ್ ಇಟ್ಕೊಂಡಿದ್ದೀನಿ, ಒಳ್ಳೆ ಸ್ಕೋರ್ ಮಾಡ್ತಾರೆ, ಒಳ್ಳೆ ರಿಸಲ್ಟ್ ಕೊಡ್ತಾರೆ. ಇಂಗ್ಲೀಷ್ ಯಾಕೆ ಬೇಕು ಸರ್ ಇವತ್ತಿನ ಟೈಮಲ್ಲಿ? ಅದೊಂದು ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜು, ಕಮ್ಯುನಿಕೇಷನ್ ಮಾಡೋಕ್ಕೋಸ್ಕರನಾದರೂ ಬೇಕು. ಸಾಲಕ್ಕೆ ഇപ്പോൾ ಏನಾಗ್ತಾ ಇದೆ ಅಂತಂದರೆ IT BT ಏನು ಕಂಪ್ನಿಗಳಿದ್ದಾವೆ ಅಲ್ಲಿ ಏನು ಎಂಟ್ರೆನ್ಸ್ ಇರ್ಬೋದು, ಮತ್ತು ಇಂಟ್ರ್ಯಾಕ್ಷನ್ ಏನಿದೆ, ಸೊ ಅದಕ್ಕೋಸ್ಕರ ಆದರೂ ಮಕ್ಕಳಿಗೆ ಬೇಕೇ ಬೇಕು. ಮಕ್ಕಳು ಹೇಗೆ ಸ್ಪಂದಿಸ್ತಿದ್ದಾರೆ? ಮಕ್ಕಳು ಅಂತ ಅಂದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ 29 ಮಕ್ಕಳಲ್ಲಿ ಹೆಣ್ಮಕ್ಳು ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇದೆ. ಸೊ ಹೆಣ್ಮಕ್ಳಿಗೆ ನಾವು ಪ್ರಾಕ್ಟೀಸ್ ಮಾಡ್ಬೋದು. ಗಂಡು ಮಕ್ಕಳು ಏನಂತಾರೆ, ಅವರು ಬೇಸಿಕಲಿ ಅವರೆಲ್ಲ ರೈತರ ಮಕ್ಕಳು ಆಗಿರೋದ್ರಿಂದ ಸೊ ಅವರು ಈ ರಜೆ ಬಂತು ಅಂದರೆ ಶನಿವಾರ ಭಾನುವಾರ ಆಗಿರ್ಬೋದು, ದಸರಾ ಒಕೇಶನ್ ಆಗಿರ್ಬೋದು, ಸಮ್ಮರ್ ಒಕೇಶನ್ ಆಗಿರ್ಬೋದು, ಅವರು ಪ್ರಾಕ್ಟೀಸ್ ಮಾಡೋದಿಲ್ಲ. ಸೊ ಏನು ಹೇಳ್ತಾರೆ, ಬೇಸಿಕಲಿ ರೈತ ಮಕ್ಕಳಾಗಿರೋದ್ರಿಂದ ಸ್ವಲ್ಪ ಫುಡ್ ಕಂಡೀಷನ್ ಇರೋದ್ರಿಂದ ಕೂಲಿ ಕೆಲಸಕ್ಕೂ ಹೋಗೋ ನೆಸೆಸಿಟಿ ಇದ್ದೇ ಇದೆ. ಸೊ ಹಾಗಾಗಿ ಹೆಣ್ಮಕ್ಳು ಅಂತಂದರೆ ಅವ್ರು ಎನಿ ಟೈಮ್ 24 hours ಮನೇಲಿ ಅವ್ರು ಏನು ಮಾಡ್ತಾರೆ, ಟೈಮ್ ಪಾಸ್ ಮಾಡೋದಕ್ಕೋಸ್ಕರ
ಎವ್ರಿವೇರ್ ದೇರ್ ವಿತ್ ಯು, ಐ ಆಮ್ ದೇರ್ ವಿತ್ ಯು ಎನ್ನುವ ಸ್ವಾಮಿಯವರ ಮಾತುಗಳಲ್ಲಿ ದೃಢವಾದ ನಂಬಿಕೆ ಇಟ್ಟು ನಮ್ಮ ಹೃದಯದಲ್ಲಿ ಸ್ಥಾಪಿಸಿಕೊಳ್ಳುತ್ತಾ ಬೇಕಲ್ಲವೇ ಪ್ರತಿ ಕಾರ್ಯಕ್ರಮಕ್ಕೊಂದು ಮುನ್ನುಡಿ, ಕಾಯುವ ದೈವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ, ನಮ್ಮ ಬದುಕಿಗದುವೆ ವಾಸ್ತವತೆಯ ಕನ್ನಡಿ, ಬರೆದು ಬಿಡೋಣ ಶುಭಾರಂಭದ ಶುಭ ನುಡಿ. ಸೊ ಈಗ ಪ್ರಾರ್ಥನಾ ಗೀತೆಯನ್ನ ಹಾಡಲಿಕ್ಕೆ ಬರ್ತಾ ಇದ್ದಾರೆ. ಸೊ ನಮ್ಮ ಶಾಲೆಯ 10ನೇ ತರಗತಿ ವಿದ್ಯಾರ್ಥಿಗಳಾಗಿರ್ತಕ್ಕಂತಹ ನಾಗರತ್ನ, ಯಮುನಾ ಹಾಗೂ ಲಕ್ಷ್ಮಿಯರವರು. ಮಾದೇವ 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 ಮಾದೇವ, ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ, ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ, ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ, ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ, ನಿಂಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು ಮಾದೇವ, ನಿಂಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ, ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ತಪಾಳೆ ಬೆಳಗಿವ್ನಿ ತುಪವ ಕಾಯಿಸಿವ್ನಿ, ಕಿತಾಳೆ ಹಣ್ಣ ತಂದಿವ್ನಿ ಮಾದೇವ, ನಿಂಗೆ ಕಿತಾಳೆ ಹಣ್ಣ ತಂದಿವ್ನಿ ಮಾದಪ್ಪ. ಕಿತಾಡಿ ಬರುವ ಪರಸೆಗೆ ಮಾದೇವ, ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ, ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಬೆಟ್ಟತ್ಕೊಂಡೋಗೋಗೆ ಹಟ್ಟಿ ಹಂಬಲವ್ಯಾಕ, ಬೆಟ್ಟದ ಮಾದೇವ ಗತಿ ಎಂದು ಮಾದೇವ, ನೀವೇ ಬೆಟ್ಟದ ಮಾದೇವ ಗತಿ ಎಂದು ಅವರನ್ನು ಹಟ್ಟಿ ಹಂಬಲವ ಮರೆತಾರೋ ಮಾದೇವ, ನಿಮ್ಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ, ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ, ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಪ್ರಾರ್ಥನಾ ಸ್ವಾಗತ ಗೀತೆಯನ್ನು ಕೋರಿರ್ತಕ್ಕಂತಹ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಹಚ್ಚುತ್ತಿರುವ ಪ್ರತಿಭೆಯ ಹಣತೆ, ನಮ್ಮ ಮನಸ್ಸುಗಳ ಅನನ್ಯತೆ, ಅತಿಥಿ ಸತ್ಕಾರ ನಮ್ಮ ಅತ್ಯವಂತೆ. ಅದಕ್ಕಾಗಿ ಸ್ವಾಗತ ನುಡಿಗೀತೆಯನ್ನ ಮಾಡಲು ಬರ್ತಾ ಇದ್ದಾರೆ ನಮ್ಮ ಪ್ರೀತಿಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಗಜಾನನ ಪಡಗಾರ ಸರ್ ಅವರು. ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಈ ವರ್ಷ 24-25 ಸಾಲಿನ ನಮ್ಮ ಮೊದಲನೇ ಕಾರ್ಯಕ್ರಮ ಕಾಮಧೇನು ಎಜುಕೇಶನಲ್ ಸೇವಾ ಟ್ರಸ್ಟ್ ವತಿಯಿಂದ ನಾವು ಕೂಡ ಇದನ್ನು ನಿರೀಕ್ಷೆ ಮಾಡ್ತಾ ಇರ್ತೀವಿ. ಅದಾದ್ಮೇಲೆ ನಮ್ಮೆಲ್ಲ ಚಟುವಟಿಕೆಗಳು ಪ್ರಾರಂಭ ಆಗ್ತಾ ಹೋಗ್ತದೆ. ಆ ಒಂದು ಸುಸಂದರ್ಭ, ಯಾಕಂದ್ರೆ ನಮ್ಗೆಲ್ಲರಿಗೂ ಏನು ಸಿಗ್ತದೆ, ನೋಟ್ಬುಕ್ ಸಿಗುತ್ತೆ, ಕೆಲವರಿಗೆ ಜೊಮೆಟ್ರಿ ಬಾಕ್ಸ್ ಸಿಗುತ್ತೆ, ಗ್ರಾಫ್ ಬುಕ್ ಸಿಗುತ್ತೆ, ಬ್ಯಾಗ್ ಸಿಗುತ್ತೆ. ಕೆಲವರು ಹೋದ ವರ್ಷ ತಗೊಂಡವ್ರಿಗೆ ನಾನು ಲಾಸ್ಟ್ ಇಯರ್ ತಗೊಂಡಿದ್ದೆ ಅನ್ನುವಂಥ ನೆನಪಾಗುತ್ತೆ. ಹಾಗಾಗಿ ದೂರದಿಂದ ಬೆಂಗಳೂರಿನಿಂದ ಬೆಳಿಗ್ಗೆನೆ ನಮಗಿಂತ ಮುಂಚೆನೆ ಅವರು ಫೋನ್ ಬಂದ ತಕ್ಷಣ ನಮ್ಗೆಲ್ಲರಿಗೂ ಒಂದ್ಸರಿ ಗುಡ್ಡ ಬಿಟ್ರು ಅಂತ ಅಂದ್ಬಿಟ್ಟು, ಹಾಗೆ ನಾವಿನ್ನೇನು ಶುರು ಹಚ್ಕೊಂಡಿದ್ದೀವಿ. ಆ ಒಂದು ಸಂದರ್ಭದಲ್ಲಿ ಇನ್ನೇನು ಕಾರ್ಯಕ್ರಮ ಮುಂದುವರಿತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಕಾಮಧೇನು ಸೇವಾ ಟ್ರಸ್ಟ್ ಮಲ್ಲೇಶ್ವರಂ ಬೆಂಗಳೂರು, ಈ ಒಂದು ಟ್ರಸ್ಟ್ನ ಅಧ್ಯಕ್ಷರಾದಂತಹ ಸೂರ್ಯ ಪ್ರಕಾಶಂ ಸರ್ ಅವರು ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಾನು ಅವರ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೀನಿ. ಅದೇ ರೀತಿ ಈ ಒಂದು
ಶುಭ ಸಮಾರಂಭಕ್ಕೆ ಕಾರ್ಯಕ್ರಮಕ್ಕೆ ಕಾಮಧೇನು ಎಜುಕೇಶನ್ ಸೇವಾ ಟ್ರಸ್ಟ್ನ ಸದಸ್ಯರಾದಂತಹ ಜಗನ್ನಾಥ್ ಶೆಟ್ಟಿರವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಶಾಲೆಯ ಪರವಾಗಿ ಎಸ್ಎಲ್ಸಿ ಪರವಾಗಿ ತುಂಬುವುದರ ಸ್ವಾಗತವನ್ನು ಬಯಸುತ್ತೇವೆ. ಥ್ಯಾಂಕ್ ಯು ಸರ್. ಈ ಒಂದು ಶುಭ ಸಮಾರಂಭಕ್ಕೆ ಮತ್ತೊಬ್ಬರು ಸದಸ್ಯರಾದಂತಹ ವಿಘ್ನೇಶ್ ಶೆಟ್ಟಿರವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಶಾಲೆಯ ಪರವಾಗಿ ಶಿಕ್ಷಕರ ಪರವಾಗಿ ಎಸ್ಎಲ್ಸಿ ಅಧ್ಯಕ್ಷರ ಸದಸ್ಯರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಅಧ್ಯಕ್ಷರ ಮಿಸಸ್ ಆದಂತಹ ಗಿರಿಜಾ ಸೂರ್ಯಪ್ರಕಾಶ್ ಅವರು ಕೂಡ ಆಗಮಿಸಿದ್ದಾರೆ. ಸದಾ ಅಸಮ್ಮುಖಿಗಳು ಸ್ಪರ್ಶಿಸುತ್ತಾರೆ. ಮಕ್ಕಳಿಗೊಂದು ಅಭಿನಯಿಸುವ ಇವರಿಗೂ ಕೂಡ ಕಾರ್ಯಕ್ರಮದ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಕಾಮಧೇನು ಎಜುಕೇಶನ್ ಸೇವಾ ಟ್ರಸ್ಟ್ನ ಮತ್ತೊಬ್ಬರು ಸದಸ್ಯರಾದಂತಹ ಮಂಜುಳಾ ಜಗನ್ನಾಥರವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾವು ಶಾಲೆಯ ಪರವಾಗಿ ಸ್ವಾಗತವನ್ನು ಬಯಸ್ತೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಪರಿಶ್ರಮ ಮಾಧ್ಯಮ ಮಿತ್ರರಾದಂತಹ ಶ್ರೀಯುತ ಗಿರೀಶ್ ಅವರು ಕೂಡ ಆಗಮಿಸಿ ನಮ್ಮನ್ನೆಲ್ಲ ಸಂತೋಷಪಡಿಸಿದ್ದಾರೆ. ಅವರಿಗೂ ಕೂಡ ಶಾಲೆಯ ಪರವಾಗಿ ಶಿಕ್ಷಕರ ಪರವಾಗಿ ಎಸ್ಡಿಎಂಸಿ ಸದಸ್ಯರ ಪರವಾಗಿ ಹಾಗೂ ಕಾಮಧೇನು ಎಜುಕೇಶನ್ ಸೇವಾ ಟ್ರಸ್ಟ್ ಅವರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು, ಚೆನ್ನಾಗಿ ಮೂಡಿ ಬರಬೇಕು ಅಂತ ನಮ್ಮ ಎಲ್ಲ ಸಹೋದ್ಯೋಗಿಗಳು ಒಂದು 2-3 ದಿನದಿಂದಲೇ ನಾನು ಅವರಿಗೆ ಹೆಚ್ಚಿಸ್ತಾ ಇದ್ದೆ, ಬರ್ತಾರೆ ಅಂತ. ನಮ್ಮೊಂಥರ ಪರೀಕ್ಷೆ ಇದ್ದಂಗೆ ಸರ್ ಅದು. ಹಾಗಾಗಿ ಪರೀಕ್ಷೆ ಪಾಸ್ ಮಾಡಲೇಬೇಕು ನಾವು ಹೇಳ್ತಾ ಇದ್ದೀವಿ. ನೀವು ಟೆಸ್ಟ್ ಇದ್ದಂಗೆನೆ ಪ್ರತಿ ವರ್ಷನೂ ಇರುತ್ತೆ, 2 ಸಾರಿ ಟೆಸ್ಟ್ ಇರುತ್ತೆ ನಮಗೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡೋದಕ್ಕೆ ನಮ್ಮ ಶಾಲೆಯ ಸಹೋದ್ಯೋಗಿಗಳೆಲ್ಲ ಕೈ ಜೋಡಿಸಿದ್ದಾರೆ. ಅದರಲ್ಲಿ ಹಿರಿಯ ಶಿಕ್ಷಕಿಯಾದಂತಹ ಯಶೋಧ ಮೇಡಮ್ನವರನ್ನ ಸ್ವಾಗತಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಮೇಡಮ್ ಫಾರ್ ಸಪೋರ್ಟಿಂಗ್ ದ event. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ನನ್ನ ಬೆನ್ನಿನ ಹಿಂದೆ ಆ ಕಡೆ ಈ ಕಡೆ ಎಲ್ಲ ನಿಂತು ಸಹಕರಿಸ್ತಾ ಇರುವಂತಹ ನಮ್ಮ ಶಾಲೆಯ ದೈಹಿಕ ಶಿಕ್ಷಕರಾದಂತಹ ನವೀನ್ ಸರ್ ಅವರು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವೆಂಕಟೇಶ್ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಮತ್ತೊಬ್ಬ ಹಿರಿಯ ಶಿಕ್ಷಕರಾದಂತಹ ನನ್ನ ಜೊತೆಗೇನೆ ಅವರು ಸಹಕರಿಸಿ ಎಲ್ಲ ಕಾರ್ಯಚಟುವಟಿಕೆ ನಡೆಸುವಂತಹ ಮೂರ್ತಿ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾರೆ. ಸಹಕರಿಸಿದಂತಹ ಮಂಜುನಾಥ್ ಸರ್ ಅವರು ಇಂಗ್ಲಿಷ್ ಶಿಕ್ಷಕರು, ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಥ್ಯಾಂಕ್ ಯು ಸರ್. ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತಷ್ಟು ನೆರವು ನೀಡುವಂತಹ ನಮ್ಮ ಶಾಲೆಗೆ ಹೊಸದಾಗಿ ಆಗಮಿಸಿರುವಂತಹ ಮನೋಜ್ ಸರ್ ಕೂಡ ಇದ್ದಾರೆ. ಅವರು ಕೂಡ ನಾನು ತುಂಬಾ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಅದೇ ರೀತಿ ನಮಗೆ ಕನ್ನಡದ ಕೊರತೆ ಆಗಲೇಬಾರದು ಅಂತ ಹೋದ ವರ್ಷದಿಂದ ನಮ್ಮ ಜೊತೆ ಸಹಕರಿಸಿದಂತಹ ಮತ್ತು ಈ ವರ್ಷ ಕೂಡ ನಮಗೆ ಕನ್ನಡ ಭಾಷೆಗೆ ಎಲ್ಲ ಮಕ್ಕಳಿಗೆ ಕನ್ನಡ ಭಾಷೆಯ ಬೋಧನೆ ಮಾಡುವಂತಹ ಅತಿಥಿ ಶಿಕ್ಷಕರಾದಂತಹ ಜಯಲಕ್ಷ್ಮಿ ಮೇಡಮ್ ಅವರು ಕೂಡ ಥ್ಯಾಂಕ್ ಯು ಮೇಡಮ್. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರು ಇರಬೇಕಾಗಿತ್ತು, ಅವರು ಕಾರಣಾಂತರದಿಂದ ರಜೆಯಲ್ಲಿದ್ದಾರೆ. ಪರಿಮಳ ಮೇಡಮ್ ಅನ್ನು ಕೂಡ ನಾವು ಅವರ ಪರೋಕ್ಷವಾಗಿ ಸ್ವಾಗತವನ್ನು ಬಯಸೋಣ. ಈ ಒಂದು ಕಾರ್ಯಕ್ರಮಕ್ಕೆ ನೀವೇ ಪ್ರಮುಖರು. ನಿಮ್ಮ ಸಲುವಾಗಿ ಈ ಶಾಲೆ ಇರೋದು, ನಿಮ್ಮ ಸಲುವಾಗಿ ಕಾಮಧೇನು ಎಜುಕೇಶನ್ ಸೇವಾ ಟ್ರಸ್ಟ್ನವರು ಇಷ್ಟೊಂದು ಶ್ರಮವಹಿಸಿ ಬಂದಿರೋದು. ನಾವೆಲ್ಲರೂ ಕೂಡ ನಿಮ್ಮ ಸಲುವಾಗಿನೇ ಇಲ್ಲಿಗೆ ಬರೋದು, ಪಾಠ ಮಾಡೋದು, ನಿಮ್ಮ ವಿದ್ಯಾರ್ಥಿಗಳಿಗೆ ಸಹಕರಿಸೋದು. ಈ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಉಪಸ್ಥಿತರಿದ್ದೀರಿ. ನನ್ನ ಪ್ರೀತಿ ಎಲ್ಲ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ.
ಈ ಒಂದು ಕಾರ್ಯಕ್ರಮದಲ್ಲಿ ಕಾರಣಾಂತರದಿಂದ ಎಲ್ಲರೂ ಬೇರೆ ಬೇರೆ ಕಾರ್ಯ ಇರೋದ್ರಿಂದ ಅವರು ಉಪಸ್ಥಿತರಿಲ್ಲ. SDMC ಅಧ್ಯಕ್ಷರಾದಂತಹ ಶ್ರೀಯುತ ಕೆಂಪೇಗೌಡರು ಆಗಿರ್ಬೋದು, ಹಾಗೇನೆ ಸದಸ್ಯರಾದಂತಹ ನಮ್ಮಲ್ಲಿ ಒಂದು 15 ಜನ ಹೆಚ್ಚು ಸದಸ್ಯರಿದ್ದಾರೆ. ಅವರೆಲ್ಲರೂ ಒಂದು ಕಾರ್ಯಕ್ರಮಕ್ಕೆ ನಿನ್ನೆ ಅವರಿಗೆಲ್ಲ ಮನೆಗಳಿಗೆ ಪೋಷಕರಿಗೆ ಹೇಳಿ ಕಳಿಸಿದ್ವಿ. ಕಾರಣಾಂತರದ ಬಂದಿಲ್ಲ. ಎಲ್ಲ ಪೋಷಕರಿಗೆ ಮತ್ತು SDMC ಅಧ್ಯಕ್ಷರು, ಸದಸ್ಯರು, ಉಪಾಧ್ಯಕ್ಷರು ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ. SDMC ಅವರ ಸಹಕಾರ ನಮಗೆ ಈ ಶಾಲೆಗೆ ಸದಾ ಇದೆ, ನಡ್ಕೊಂಡು ಹೋಗ್ತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಅದಕ್ಕೆ ಈ ಶಾಲೆ ನಿಂತಿರೋದೇ ಸಾಕ್ಷಿ. ಥ್ಯಾಂಕ್ ಯು. ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯರನ್ನು ಹಾಗೂ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಹಾಗೂ ಪ್ರೀತಿಯ ಮಕ್ಕಳನ್ನು ಹಾಗೂ ನಮಗೆ ಪ್ರತಿನಿತ್ಯ ಅನ್ನದಾನ ಮಾಡ್ತಾ ಇರ್ತಕ್ಕಂತಹ ಅಡಿಗೆ ಸಿಬ್ಬಂದಿಗಳನ್ನು ಹಾಗೂ SDMC ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಊರಿನ ಗ್ರಾಮಸ್ಥರು ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸತಕ್ಕಂತಹ ಮುಖ್ಯ ಶಿಕ್ಷಕರು ಗಜಾನನ ಪಡಗಾರ್ ಅವ್ರಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ಶಾಲೆ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಸ್ವಾಗತ ಭಾಷಣ ಮಾಡಿರ್ತಕ್ಕಂಥ ಶ್ರೀಯುತ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಗಜಾನನ ಪಡಗಾರ ಸರ್ ಅವರಿಗೆ ಧನ್ಯವಾದಗಳು. ಹೇ ಪ್ರಭು, ಜ್ಞಾನದ ಬೆಳಕನ್ನು ನಮ್ಮನ್ನು ಆವರಿಸಲಿ, ನಿಮ್ಮ ಪ್ರೇಮ ನಮ್ಮನ್ನು ಸುತ್ತಿಕೊಳ್ಳಲಿ, ನಿಮ್ಮ ಶಕ್ತಿ ನಮ್ಮನ್ನು ರಕ್ಷಿಸಲಿ, ಸರ್ವಾಂತರ್ಯಾಮಿಯಾದ ನಿಮ್ಮ ಕರುಣೆ ನಮ್ಮನ್ನು ಕಾಪಾಡಲಿ ಎಂದು ಭಗವಂತನಲ್ಲಿ ಮನದಾಳದಿಂದ ಪ್ರಾರ್ಥಿಸಿಕೊಳ್ಳುತ್ತಾ ಈ ಸಂಸ್ಕೃತಿಯ ಮೆರಗನ್ನು ಸೂಚಿಸುವ ದೀಪ ಬೆಳಗಿಸುವುದರ ಮೂಲಕ ಈಗ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ಹಾಗೂ ಊರು ಶಾಲೆಯ ಸಹ ಶಿಕ್ಷಕರು ಹಾಗೂ ಪ್ರೀತಿಯ ಮಕ್ಕಳು. ಅಲ್ಲ ಹೆಜ್ಜಿಗ ಅಲ್ಲ ಎಲ್ಲರಿಗೂ ಬೆಳಗಿನ ವಂದನೆಗಳು. ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಅದ್ಭುತವಾದಂತಹ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ನಡೆಯೋಕ್ಕೆ ಪ್ರಮುಖ ಕಾರಣ ನಮ್ಮ ಕಾಮಧೇನು ಎಜುಕೇಶನ್ ಸೇವಾ ಟ್ರಸ್ಟ್ ಮಲ್ಲೇಶ್ವರಂ, ಬೆಂಗಳೂರು ಹಾಗೂ ತುಮಕೂರು. ನಿಜ ಹೇಳಬೇಕು ಅಂದ್ರೆ ಅವ್ರು ಬಂದ ಮೇಲೆ ನಮಗೆ ಕಾಮಧೇನು ಬಂದಂಗಾಯ್ತು. ಯಾಕೆಂದ್ರೆ ಅಷ್ಟು ಫೆಸಿಲಿಟೀಸ್ನ ನಮಗೆ ತಗೊಂಡಿದ್ದಾರೆ. ಪ್ಲಸ್ ತಗೊಳ್ಳೋ ಜೊತೆಗೆ ನಮಗೆಲ್ಲ ವಿದ್ಯಾರ್ಥಿಗಳಿಗೂ ಕೊಟ್ಟಿದ್ದಾರೆ. ಪ್ಲಸ್ ಶಿಕ್ಷಕರಿಗೆಲ್ಲ ಒಂದು ಉತ್ತಮವಾದಂತಹ ಕಾರ್ಯಕ್ರಮಗಳನ್ನ, ಮೋಟಿವೇಶನ್ ಕ್ಲಾಸನ್ನು ಸಹ ಅವರು ಕೊಟ್ಟಿದ್ದಾರೆ. ಇದರಿಂದಾಗಿ ನಮಗೆಲ್ಲ ಅದ್ಭುತವಾದಂತಹ ಅವಕಾಶಗಳು ಮುಂದೆ ಬೆಳೆಯೋದಕ್ಕೆ, ಪ್ರಗತಿ ಆಗೋದಕ್ಕೆ ಶೈಕ್ಷಣಿಕವಾಗಿ ಹಾಗೂ ಕ್ರೀಡಾ ವಿಭಾಗದಲ್ಲಿ ಅವರಿಂದ ನಮಗೆ ತುಂಬ ಅನುಕೂಲ ಆಗಿದೆ ಅಂತ ಹೇಳ್ಬೋದು. ಈ ಒಂದು ಪ್ರಾಸ್ತಾವಿಕ ನುಡಿಯನ್ನು ಹೇಳ್ಬೇಕು ಅಂತ ನಮಗೆ ಕೇಳ್ಕೊಂಡಾಗ ನನಗೆ ತುಂಬ ಖುಷಿ ಆಯಿತು. ಏನಕ್ಕೆ ಅಂದರೆ ಈ ಒಂದು ಕಾಮಧೇನು ಎಜುಕೇಶನ್ ಸೇವಾ ಮಂಡಳಿ ಅಧ್ಯಕ್ಷರಾಗಿರುವಂತಹ ಡಬಲ್ ಸತೀಶಣ್ಣ ಅಂತ ಕರೀತಾರೆ. ಆ ಸತೀಶಣ್ಣ ಹಾಗೂ ಗಣೇಶ ಮೆಡಿಕಲ್ ಸ್ಟೋರ್ನ ಓನರಾದಂತಹ ಉಮಾಪತಿ ಸರ್ ಇದ್ದಾರೆ, ಮತ್ತೆ ನಮ್ಮ ಗೆಳೆಯರಾದಂತಹ ನಾಗಪ್ರಸಾದ್ ಇದ್ದಾರೆ. ಅವರ ಒಂದು ಸಮ್ಮುಖದಲ್ಲಿ ಏನಾಯ್ತು, ಹಂಗೆ ಮಾತಾಡ್ತಾ ಈ ಥರ ಕಾಮಧೇನು ಎಜುಕೇಶನ್ ಸೇವಾ ಟ್ರಸ್ಟ್ ಇದೆ, ಅವರು ಒಂದು
ಸರ್ಕಾರಿ ಶಾಲೆಯನ್ನು ದತ್ತು ತಗೊಂಡಿದ್ದಾರೆ. ನಿಮ್ಮ ಶಾಲೆಯಲ್ಲಿ ಒಟ್ಟು ಎಷ್ಟು ಜನ ಇದ್ದಾರೆ ಅಂತ ಕೇಳಿದ್ರು. ನಾನು ಅವಾಗ ನಮ್ಮ ಶಾಲೆಯಲ್ಲಿ 78 ಜನ ಇದ್ದಾರೆ ಅಂತಂದೆ. ಸರಿ ಆಯಿತು, ಭೇಟಿ ಮಾಡೋಣ ಅಂದರು. ಅದೇ ರೀತಿಯಾಗಿ ಕುದೂರಿನಲ್ಲಿ ಈ ಒಂದು ಸಂಘದಲ್ಲಿರುವಂತಹ ಸೇವಾ ಟ್ರಸ್ಟ್ನಲ್ಲಿರುವಂತಹ ಇನ್ನೊಬ್ಬರು ಕುದೂರಿನವರಾದಂತಹ ರಮೇಶ್ ಅನಿಸಿಕೆ ಅವರ ಹೆಸರು ಗೊತ್ತಿಲ್ಲ, ಅವರು ಮತ್ತೆ ಎಲ್ಲ ಶಿಕ್ಷಕರು ಮತ್ತೆ ಎಲ್ಲ ಒಂದ್ಸಲಿ ಬಂದು ನಮ್ಮ ಶಾಲೆಯನ್ನ ನೋಡ್ಕೊಂಡು ಒಂದ್ಸಲಿ ಹೋದ್ರು. ಅವ್ರು ಹೇಳಿದ್ರು, ಇನ್ನು ಇದೇ ತರ ಎಷ್ಟೊಂದು ಶಾಲೆಗಳಿದೆ, ನಿಮ್ಮ ಶಾಲೆಗೂ ಸೆಲೆಕ್ಟ್ ಆದರೆ ಆಗ್ಬೋದು, ಇಲ್ಲ ಅಂದ್ರೆ ಇಲ್ಲ ಅಂತಾನೆ ಹೇಳಿದ್ರು. ಬಟ್ ನಮ್ಮ ಅದೃಷ್ಟ ಮತ್ತೆ ನಿಮ್ಮೆಲ್ಲ ಅದೃಷ್ಟ ಅನ್ಬೋದು, ನಮ್ಮ ಶಾಲೆ ಒಂದು ದತ್ತುಗೆ ಸೆಲೆಕ್ಟ್ ಆಯ್ತು. ತುಂಬಾ ಖುಷಿ ವಿಚಾರ. ಅದಾದ್ಮೇಲೆ ನಮ್ಮ ಶಾಲೆಗೆ ದತ್ತುಗೊಂಡ್ಮೇಲೆ ನಮಗೆ ಹೊಸದಾಗಿ ಅವರು ಎಲ್ಲ ಬಂದು ಸೇರಿಕೊಂಡು ನಮ್ಮ ಶಾಲೆಗೆ ಉಚಿತವಾದಂತಹ ಮಕ್ಕಳಿಗೆ ಯೂನಿಫಾರ್ಮ್ ಇರಬಹುದು, ಮತ್ತೆ ನೋಟ್ ಪುಸ್ತಕ ಇರ್ಬೋದು, ಗ್ರಾಫ್ ಬುಕ್ ಇರ್ಬೋದು, ಜಾಮಿಟ್ರಿ ಬಾಕ್ಸ್ ಇರ್ಬೋದು, ಜೊತೆಗೆ ಹುಡುಗರಿಗೆ ಒಂದು ಉತ್ತಮವಾದಂತಹ ಯೂನಿಫಾರ್ಮ್ ಸಹ ಕೊಟ್ಟರು. ಇದ್ರ ಜೊತೆಗೆ ಹುಡುಗರು ಚಳಿ ಎಳಕ್ತಾರೆ ಅಂತ ಅಂದ್ಬಿಟ್ಟು ಒಂದು ಪುಲವೇರನ್ನು ಕೊಟ್ಟಿದ್ದಾರೆ, ಒಂದು ಸ್ವೆಟರ್ ಟೈಪ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಅವರಿಗೆಲ್ಲರೂ ಒಂದು ಕ್ಲಾಪ್ಸ್ ಅನ್ನು ಹಾಕಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಇದ್ರ ಉದ್ದೇಶ ಅವ್ರು ಹೇಳಿದರೆ, ನೀವು ಇದ್ರ ಮೇನ್ ಉದ್ದೇಶ ಏನಂದ್ರೆ, ನೀವು ಮುಂದಕ್ಕೆ ದೊಡ್ಡವರಾದಾಗ ನೀವು ಸಹ ಇನ್ನೊಬ್ಬರಿಗೆ ಕೈಲಾದಷ್ಟು ದಾನವನ್ನ ಮಾಡಿ, ಎಷ್ಟು ಕೈ ಆಗುತ್ತೆ ಅಷ್ಟು ಉಡುಗೊರೆಯನ್ನ ಒಳ್ಳೆ ಉದ್ದೇಶಕ್ಕೆ, ಶೈಕ್ಷಣಿಕ ಆಗಿರ್ಬೋದು, ಯಾವುದೇ ಉದ್ದೇಶ ಆಗಿರ್ಬೋದು, ಒಳ್ಳೆ ಉದ್ದೇಶಕ್ಕೆ ನೀವು ಅವ್ರ ತರ ಮುಂದೊಂದು ದಿವಸ ಸಂಘದಲ್ಲಿ ಇರೋ ಎಲ್ಲ ನಿರ್ದೇಶಕರು ಸದಸ್ಯರ ತರ ನೀವು ಮುಂದೊಂದು ದಿವಸ ಆದಾಗ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಆ ಒಂದು ಈ ತರ ಕಾರ್ಯಕ್ರಮ ಕೊಟ್ಟಂತ ಅವ್ರಿಗೂ ಸಹ ಸಾರ್ಥಕ ಆಗುತ್ತೆ ಮರಿಂದ ಅಂತ ಹೇಳಿದ್ರು. ಅದೇ ರೀತಿಯಾಗಿ ನಮ್ಮ ಉದ್ದೇಶ ನಾವು ಅದೇ ರೀತಿ ನಮ್ಮ HM ಸಹ ಮಾಡ್ತಿದ್ದಾರೆ. ಅವರು ಎಷ್ಟು ಕೈಲಾದಷ್ಟು ಅಷ್ಟು ನಮ್ಮ ಶಾಲೆಗಳಿಗೆ ಅಥವಾ ಬೇರೆಯವರಿಗೆ ಉಡುಗೊರೆಯನ್ನು ಕೊಡ್ತಾ ಇದ್ದಾರೆ, ಪ್ರಗತಿಗಾಗಿ, ಶೈಕ್ಷಣಿಕ ಪ್ರಗತಿಗಾಗಿ. ಮತ್ತೆ ಇವರು ಬಂದಾಗ ಎಷ್ಟು ನಮ್ಮ ಶಾಲೆಗೆ ಕ್ರೀಡಾ ವಿಭಾಗದಲ್ಲಿ ಬೇಕು ಅಂತ ನಾವು ಕೇಳ್ಕೊಂಡು ಸಹ ನಮ್ಮ ಹುಡುಗರಿಗೆ ಕ್ರೀಡಾ ವಿಭಾಗದಲ್ಲಿ ಇದ್ದಾರೆ, ನಮಗೂ ಬೇಕು ಅಂತ ಕೇಳ್ಕೊಂಡಾಗ ಅವ್ರೇನ್ ಮಾಡಿದ್ರು, ಸರ್ ಆಯ್ತು ಕೊಡ್ತೀವಿ ಅಂತ ಹೇಳಿದ್ರು. ಯಾವುದೇ ಮುಚ್ಚುಮರಿನೇ ಮಾಡಿಲ್ಲ, ನಿಮ್ಮ ಶಾಲೆಗೆ ಏನು ಬೇಕು, ಏನು ಅವಶ್ಯಕತೆ ಇದೆ ಕೇಳಿ ಅಂತಂದ್ರು. ಸೊ ನಾವು ಮತ್ತೆ ಎಲ್ಲ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರಿಗೆ ಅವ್ರಿಗೊಂದು ಲೆಟರ್ನ ಕೊಟ್ಟ, ಸರ್ ನಮ್ಮ ಕ್ರೀಡಾ ವಿಭಾಗಕ್ಕೆ ಈ ತರ ಐಟಮ್ಸ್ಗಳು ಬೇಕಾಗಿದೆ, ಉಪಕರಣಗಳು ಅಂತ. ಅವರು ನೆಕ್ಸ್ಟ್ ವರ್ಷ ಮುಂದಿನ ವರ್ಷ ಅವರೇ ತಂದು ಇಲ್ಲಿಗೆ ಟಂಪ್ ಮಾಡಿಟ್ಟೋದ್ರು. ಇದಕ್ಕಿಂತ ಖುಷಿ ಅಂತ ವಿಚಾರ ನಮ್ಗೆ ಯಾರು ಇದೆಯಾ? ಅದೇ ರೀತಿ ಈ ಸರ್ ಮಾತಾಡ್ಬೇಕಾದ್ರೆ ಹೇಳಿದ್ರು ಸರ್ ಸೂರ್ಯಪ್ರಕಾಶ್ ಸರ್ ಏನಂತಂದ್ರೆ, ನಿಮ್ಗೂ ಇನ್ನು ಏನೇನು ಬೇಕು ಕೇಳಿ ಕೊಡ್ತೀನಿ, ಏನು ನಿಮ್ಗೆ ಅವಶ್ಯಕತೆ ಇದೆ ಕೇಳಿ ಅಂತ ಹೇಳಿದ್ರೆ, ಈ ತರ ಮನಸ್ಥಿತಿ ಯಾರಿಗಿರುತ್ತೆ, ಎಷ್ಟು ಜನಕ್ಕೆ ಇರುತ್ತೆ ನೀವು ಹೇಳೋಣ ಅಲ್ವಾ? ಎಷ್ಟೊಂದು ಜನ ಅಂತ ಸಾವಿರಾರು ರೂಪಾಯಿ ದುಡ್ಡು, ಕೋಟ್ಯಾಂತರ ರೂಪಾಯಿ ದುಡ್ಡು ಇದೆ, ಬಟ್ ಅದು ಕೊಡೋ ಮನಸ್ಸು ಇರ್ಬೇಕಲ್ಲ. ಕೊಡೋ ಮನಸ್ಸು ಎಲ್ಲರಿಗೂ ಬರೋಲ್ಲ. ಅದನ್ನು ಕೊಡೋರಿಗೆ ತಗೊಂಡವರೇ ತಗೊಂತಾ ಇರ್ತಾರೆ. ನಮ್ಮಂತ ವಿದ್ಯಾರ್ಥಿಗಳಿಗೆ, ನಿಮ್ಮಂತ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಮಧ್ಯಮ ವರ್ಗದವರು ನಮ್ಮ ಶಾಲೆ ಇರ್ತಾರೆ, ಬರುವಂತಲ್ಲ ಮಧ್ಯಮ ವರ್ಗದವರು ಇರ್ತಾರೆ. ಅವರಿಗೆ ಆರ್ಥಿಕವಾಗಿ ಸಬಲರಾಗಲು ಇವರು ಕೊಟ್ಟಂತಹ ಎಲ್ಲ ಕಾರಣಗಳು, ಕೊಟ್ಟಂತಹ ಎಲ್ಲ ಪ್ರೋತ್ಸಾಹ ಇದೆಯಲ್ಲ, ಅದೆಲ್ಲ ನಾವು ಯಾವತ್ತೂ ಇಂದಿಗೂ ಮರಿಬಾರ್ದು. ನೀವು ಮರಿಬೇಡಿ ಅಂತ ಹೇಳ್ತಾ, ಇದೇ ರೀತಿಯಾಗಿ ನಮ್ಗೆಲ್ಲರನ್ನ ಸಹಕಾರವನ್ನು ಪ್ರತಿ ವರ್ಷ ನಾವು ಕೊಡ್ತಾರೆ. ನಾವು ಅದಕ್ಕೆ ಏನ್ ಬೇಕೋ ಸಪೋರ್ಟ್ ಅನ್ನು ನಮ್ಮ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ಮತ್ತೆ SDMC ಮತ್ತೆ ಅವರಿನ ಪೋಷಕರು, ಅವರೆಲ್ಲರೂ ಸ್ವರ್ಜೊತೆಗಿರ್ತೀವಿ, ಮತ್ತೆ ಕಾಮಗಾರಿ ಎಜುಕೇಶನ್ ಪೋಷಕ ಇರ್ತೀವಿ ಅಂತ ಹೇಳ್ತೀವಿ. ಮತ್ತೆ ಅವ್ರ ಇನ್ನೊಂದು ಕಾರ್ಯಕ್ರಮ ಅಂತ ತುಂಬಾ ಖುಷಿ ವಿಚಾರ ಅಂದ್ರೆ, ಇನ್ನೊಂದು ಕಾರ್ಯಕ್ರಮ ಗುರುವಂದನ ಕಾರ್ಯಕ್ರಮ ಮಾಡ್ತಾರೆ. ಶಿಕ್ಷಕರಿಗೆ ಸಹ ಹುಡುಗರನ್ನ ಕೂಡ ಮುಖಾಂತರ ವಿದ್ಯಾರ್ಥಿಗಳೆಲ್ಲರೂ ನಮ್ಮ ಗುರುವಿನ ಹತ್ತಿರ ಗುರು ನಮಸ್ಕಾರ ಮುಖಾಂತರ ಅವರು ಒಂದು ನಮ್ಮ ಆಶೀರ್ವಾದವನ್ನು, ಶಿಕ್ಷಕರ ಆಶೀರ್ವಾದವನ್ನು ಪಡಿತಾರೆ. ಅದೊಂದು ನಿಜ ಫಸ್ಟ್ ಟೈಮ್ ನಮ್ಗೆ ಬಂದಾಗ ನಮ್ಗೆ ಗೊತ್ತಾಗಿದ್ದು. ಆ ಥರ ಇದೆಲ್ಲ ನೋಡಿದ್ರೆ ಟಿವಿಗಳಲ್ಲಿ ನಮ್ಮ ಶಾಲೆಯಲ್ಲಿ ಆಗುತ್ತಲ್ಲ, ನಿಜವಾಗ್ಲೂ ಅದೊಂದು ಖುಷಿ ವಿಚಾರ. ಇದೇ ರೀತಿಯಾಗಿ ನಮ್ಮ ಎಜುಕೇಶನ್ ಫೋಕಸ್ ನಮ್ಗೆ ನಮ್ಮ ಶಾಲೆಗೆ ಸದಾ ನಾವು ಚಿರನಾಗಿರ್ತೀವಿ ಅಂತ ಹೇಳ್ತಾ ಎಲ್ಲ ಈ ಒಂದು ಇಲ್ಲಿ ವಾಸ್ತವಿಕವಾಗಿ ನಾವು ಮಾತಾಡಲು ಅವಕಾಶ ಕೊಟ್ಟಂತಹ ನಮ್ಮ ಮುಖ್ಯ ಶಿಕ್ಷಕರಿಗೂ ಹಾಗೂ ಕಾಮಗಾರಿ ಎಜುಕೇಶನ್ ಟ್ರಸ್ಟ್ನ ಎಲ್ಲ ಅಧ್ಯಕ್ಷರಾಗಿ ಸದಸ್ಯರಾಗಿ ನಿರ್ದೇಶಕರಿಗೆ, ನಮ್ಮ ಶಿಕ್ಷಕರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕಾಮಗಾರಿ ಎಜುಕೇಶನ್ ಸೇವಾ ಟ್ರಸ್ಟ್ ಸೊ 3 ವರ್ಷಗಳ ಹಿಂದೆ ನಮ್ಮ ಶಾಲೆಗೆ ಆಗಮಿಸಿ, ಸೊ ಇಲ್ಲಿವರೆಗೂ ಅವರು ಮಾಡಿರ್ತಕ್ಕಂತಹ ಅತ್ಯುನ್ನತ ಕಾರ್ಯಕ್ರಮಗಳ ಬಗ್ಗೆ ಸ್ಥೂಲವಾಗಿ ತಿಳಿಸಿಕೊಟ್ಟಿರ್ತಕ್ಕಂಥ ಹಾಗೂ ಸೊ ನೀವಿನ್ನು ಈಗಿನ ವಿದ್ಯಾರ್ಥಿಗಳು ಸೊ ಮುಂದೊಂದು ದಿನ ನೀವು ಸಂಪಾದನೆಯನ್ನ ಮಾಡಿ ಸೊ ಎಷ್ಟು ಹಣ ಸಿಗುತ್ತೆ ಅದರಲ್ಲಿ ನಿಮ್ಮ ಕೈಲಾದಷ್ಟು ಯಾರು ಬಡ ಕುಟುಂಬದಲ್ಲಿರ್ತಾರೆ ಅಂತವರಿಗೆ ಸಹಾಯ ಮಾಡಿ, ಸಹಕಾರ ಮಾಡಿ ಅಂತ ತಿಳಿಸಿರ್ತಕ್ಕಂತಹ ನಮ್ಮ ಶಾಲೆ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರ್ತಕ್ಕಂಥ ನವೀನ್ ಕುಮಾರ್ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಮಕ್ಕಳು ಮನುಕುಲದ ಆಶಾ ಕುಸುಮಗಳು, ಮನೆಯಂಗಳ ಬೆಳಗುವ ಮಂಗಳ ದೀಪಗಳು, ಭಾವಿ ರಾಷ್ಟ್ರದ ಭಾಗ್ಯೋದ್ಯಮ ಶಿಲ್ಪಿಗಳು. ಈ ಭಾಗ್ಯೋದ್ಯಮ ಶಿಲ್ಪಿಗಳ ಬಗ್ಗೆ ನಮ್ಮ ಈ ಕಾರ್ಯಕ್ರಮದ ಅತಿಥಿಗಳಾದಂತಹ ಸೂರ್ಯಪ್ರಕಾಶ್ ಅವರು ಒಂದೆರಡು ಮಾತನಾಡಬೇಕು ಅಂತ ಅವರಲ್ಲಿ ಮನವಿ ಮಾಡ್ಕೊಳ್ತಾರೆ. ಗೌರವನೀಯರಾದಂಥ
ಮುಖ್ಯ ಅಧ್ಯಾಪಕರೇ, ಕಾಮಧೇನು ಎಜುಕೇಷನ್ ಸೇವಾ ಟ್ರಸ್ಟ್ನ ಮಿತ್ರರೇ, ಮತ್ತು ಗೌರವನೀಯ ಮಾಧ್ಯಮದವರೇ, ಮತ್ತು ಎಲ್ಲರಿಗಂತ ಮಿಗಿಲಾಗಿ ವಿದ್ಯಾರ್ಥಿನಿಯರೇ, ತಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಪ್ರತಿದಿನ ನಾವು ಸೇರಿದಾಗ ಗುಡ್ ಮಾರ್ನಿಂಗ್ ಹೇಳ್ತೀವಿ ಅಲ್ಲ, ಬಟ್ ಇದು ನಮಗೆ ಎಜುಕೇಷನಲ್ ಇಯರ್, ಅಕಾಡೆಮಿಕ್ ಇಯರ್, ನಾವು ಫಸ್ಟ್ ಟೈಮ್ ಸೇರ್ತಾ ಇರೋದ್ರಿಂದ ಎಲ್ಲರಿಗೂ ನಾನು ಶುಭೋದಯ ಹೇಳ್ತೀನಿ. ನಿಮಗೆ ಇದು ಹ್ಯಾಪಿ ನ್ಯೂ ಇಯರ್ ಅಂತಲೂ ಹೇಳ್ತೇನೆ. ಹೇಳ್ಬೋದಾ? ಓಕೆ. ಸೊ ನಿಮಗೆ ಈ ವರ್ಷ ಶುಭವಾಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ನೀವು ಎಲ್ಲರೂ ಗೊತ್ತಿರುತ್ತೆ ಕಾಮಧೇನು ಎಜುಕೇಷನ್ ಸೇವಾ ಟ್ರಸ್ಟು, ಬಟ್ ಹೊಸದಾಗಿ ಸೇರಿರೋ ನೀವು 8th ಕ್ಲಾಸ್ಗೆ ಯಾರ್ಯಾರು ಸೇರಿರೋ ಅವರಿಗೆ ಮಾತ್ರ ತಿಳಿದಿರೋಲ್ಲ. ಅದ್ರ ಬಗ್ಗೆ ನಾವು ಕ್ಲುಪ್ತವಾಗಿ ಹೇಳ್ತೀನಿ. ನಾನು ಹೇಳೋಕ್ಕೆ ಮುಂಚೆ ನಮ್ಮ ಈ ಸಂಸ್ಥೆಯ ಸ್ಥಾಪಕರಾದಂಥ ಶ್ರೀ ಆದಿನಾರಾಯಣರವರು ಇತ್ತೀಚೆಗೆ ತೀರ್ಕೊಂಡ್ರು. ಅವರಿಗೆ ಆತ್ಮಶಾಂತಿಗಾಗಲಿ ನಾವೆಲ್ಲರೂ 1 ನಿಮಿಷ ಒಂದು ಮೌನವನ್ನು ಆಚರಿಸೋಣ ಅಂತ ನನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಈ ಆದಿನಾರಾಯಣರವರಿಂದ ನಮ್ಮ ಕರ್ನಾಟಕ ಕಾಮಧೇನು ಎಜುಕೇಷನ್ ಸೇವಾ ಟ್ರಸ್ಟು 2009ರಲ್ಲಿ ಶುರು ಆಯಿತು. ನಮ್ಮ ಈ ಟ್ರಸ್ಟ್ನ ಗುರಿ ಏನು ಅಂದರೆ, ಈ ಗ್ರಾಮೀಣ ಪ್ರಾಂತದ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಒಂದು ಅನುಕೂಲವಾದ ಒಂದು ವಾತಾವರಣವನ್ನು ನಿರ್ಮಿಸುವುದೇ ಈ ಸಂಸ್ಥೆಯ ಗುರಿ. ಈ ದಿಕ್ಕಿನಲ್ಲಿ ಸುಮಾರು ಒಂದು 16 ಶಾಲೆಗಳನ್ನು ದತ್ತು ಪಡೆದು ಅಲ್ಲಿ ಓದುತ್ತಿರುವ ಸಾವಿರಾರು ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಸಮವಸ್ತ್ರ, ಬರೆಯಲು ನೋಟ್ ಪುಸ್ತಕಗಳನ್ನು ಸ್ಕೂಲಿಗೆ ತೊಗೊಂಡು ಹೋಗೋದಕ್ಕೆ ಒಳ್ಳೆಯ ಸ್ಕೂಲ್ ಬ್ಯಾಗು ಮತ್ತು ಜಾಮೆಟ್ರಿ ಬಾಕ್ಸು ಇಂಥದ್ರಲ್ಲಿ ಎಲ್ಲನೂ ನೀಡುತ್ತಾ ಬಂದಿದ್ದೀವಿ. ಇದರ ಜೊತೆಗೆ ಪಾಠ್ಯಕ್ರಮದ ಐಟಮ್ಸ್ ಜೊತೆಗೆ ನಾವು ಕ್ರೀಡಾ ಸಾಮಗ್ರಿಯನ್ನು ನೀಡಿ ಮಕ್ಕಳೆಲ್ಲನೂ ಕ್ರೀಡೆಯಲ್ಲೇನು ಚೆನ್ನಾಗಿ ಬರಬೇಕಂತ ಕ್ರೀಡಾ ಸಾಮಗ್ರಿ ನೀಡುತ್ತಾ ಬಂದಿದ್ದೇವೆ. ಮತ್ತು ಮಕ್ಕಳು ಯೋಗಾಭ್ಯಾಸ ಮಾಡಿ ಅವ್ರು ಚೆನ್ನಾಗಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬೆಳೆಸೋದಕ್ಕೋಸ್ಕರ ಯೋಗ ಮಾರ್ಗಗಳನ್ನು ನೀಡುತ್ತಾ ಬಂದಿದ್ದೇವೆ. ಮತ್ತು ಚಳಿಗಾಲದಲ್ಲಿ ಮಕ್ಕಳಿಗೆ ತುಂಬ ತೊಂದರೆ ಆಗುವುದರಿಂದ ಅವರಿಗೆ ಒಂದು ಉನ್ನತ ಮಟ್ಟದ ಸ್ವೆಟರ್ಸನ್ನು ನೀಡುತ್ತಾ ಬಂದಿದ್ದೇವೆ. ಈ ಥರವಾದ ಎಲ್ಲ ನಾವು ಸೌಕರ್ಯಗಳನ್ನು ಮಕ್ಕಳಿಗೆ ಪ್ರತಿ ವರ್ಷ ನೀಡುತ್ತಾ ಬಂದಿದ್ದೇವೆ. ಮತ್ತು ಇದರ ಜೊತೆಗೆ ನಾವು ಒಂದು ಕಲ್ಚರಲ್ ಪ್ರೋಗ್ರಾಮ್ಸು ಜೊತೆಗೆ ನಮ್ಮ ಭಾರತೀಯ ಸಂಸ್ಕೃತಿ ಅಭಿವೃದ್ಧಿ ಹೊಂದಬೇಕು. ಆ ಮೊದಲ ಕಾಲದಲ್ಲಿ ಇದ್ದದ್ದ ನಾವು ಆ ಪದ್ಧತಿಗಳನ್ನು ಮಾಡಿಸಬೇಕು ಅಂತ ಗುರುವಂದನ ಮತ್ತು ಛಾತ್ರಾಭಿವಂದನ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದೇವೆ. ಆ ಪ್ರೋಗ್ರಾಮ್ನಲ್ಲಿ ನಾವು ಗುರುಗಳಿಗೆಲ್ಲನೂ ಒಂದು ಗಿಫ್ಟ್ ಐಟಮ್ಸ್ ನೀಡುತ್ತಾ ಬಂದಿದ್ದೇವೆ. ಮತ್ತು ಆ ಶಾಲೆಗಳು ಪ್ರತಿ ಶಾಲೆಗೂ ಹೋಗಿಬಿಟ್ಟು ಆ ಗುರುಗಳಿಗೆಲ್ಲನೂ ನಾವೆಲ್ಲ ಸನ್ಮಾನಿಸಿ ಅಲ್ಲಿ ಓದುತ್ತಿರೋ ಮಕ್ಕಳ ಜೊತೆಗೆ ಅವರಿಗೆ ಪಾದಾಭಿವಂದನೆ ಮಾಡಿಸಿ ಮತ್ತು ಗುರುಗಳು ಅವರ ಆಶೀರ್ವಾದ ಮಾಡಬೇಕಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದ್ರ ಜೊತೆಗೆ ನಾವು ಪ್ರತಿ ವರ್ಷ ಪ್ರತಿ ಒಂದು ಸ್ಟೂಡೆಂಟಿಗೆ ಈ ಥರ ಒಂದು 12 ಪುಸ್ತಕ ಕೊಡ್ತಿದ್ವಿ, ನೋಟ್ಬುಕ್ಸ್. ಇದ್ರ ಜೊತೆಗೆ ಒಂದು ಗ್ರಾಫ್ ಬುಕ್ಕು ಕೊಡ್ತಾ ಇದ್ವಿ. ಇದೆಲ್ಲ ನೋಡಿದ್ರೆ ನೀವೆಲ್ಲ ಮೊದಲ ಪೇಜಿನಲ್ಲಿ ನೀವು ಕಾಮಧೇನು ಎಜುಕೇಷನ್ ಸೇವಾ ಟ್ರಸ್ಟ್ ಎಂಬ್ಲಮ್ ಇರುತ್ತೆ. ಮತ್ತು ಕವರ್ ಪೇಜ್ ಒಳಗಡೆ ಕಾಮಧೇನು ಟ್ರಸ್ಟ್ನ ಬಗ್ಗೆ ಬ್ರೀಫಾಗಿ ಒಂದು ಪೇಜ್ ಇಟ್ಟಿರ್ತೀವಿ. ಮತ್ತು ಹಿಂದುಗಡೆ ನೀವು ಪ್ರತಿ ವರ್ಷ ಒಂದು ನ್ಯಾಷನಲ್ ಲೀಡರ್ನ ಸೆಲೆಕ್ಟ್ ಮಾಡಿ ಅದನ್ನು ನ್ಯಾಷನಲ್ ಲೀಡರ್ಸನ್ನು ನಾವು ಗುರುತಿಸ್ತೀವಿ. ಮತ್ತು ಇವ್ರ ಬಗ್ಗೆನೂ ಒಂದು ಪೇಜಿ ನಾವು ಇನ್ನರ್ ಪೇಜ್ನಲ್ಲಿನೂ ಅವ್ರ ಬಗ್ಗೆ ನಾವು ಮೆನ್ಷನ್ ಮಾಡಿರ್ತೀವಿ. ಇದ್ರ ಜೊತೆಗೆ ಕೆಲವು ಫೋಟೋಸ್ ಎಲ್ಲ ಇರುತ್ತೆ. ಯಾರ್ದು ಅಂತ ನೋಡಿರ್ತೀರ? ಇದು ಯಾರು? SLC. ಹಾಂ, ಅದೇ ಹೋದ ವರ್ಷ ಯಾರು SLCಯಲ್ಲಿ ಪಾಸ್ ಮಾಡಿದಾರೋ 80%ಗಿಂತ ಅಧಿಕವಾಗಿ ಮಾರ್ಕ್ಸ್ ತಗೊಂಡು ಬಂದಿದ್ದಾರೋ ಅವ್ರ ಫೋಟೋ ಮತ್ತು ಅವ್ರ ಹೆಸರು, ಅವರು ಟೋಟಲ್ ಮಾರ್ಕ್ಸ್ ಎಷ್ಟು ಬಂದಿದೆ, ಪರ್ಸೆಂಟೇಜು, ಎಲ್ಲ ಡೀಟೇಲ್ಸು ಇದರಲ್ಲಿರುತ್ತೆ. ಏನಿದೆ ಉದ್ದೇಶ? ಯಾರಾದರೂ ಒಬ್ಬರು ಹೇಳ್ತೀರಾ? ಯಾಕೆ ಇದನ್ನು ಪ್ರಿಂಟ್ ಮಾಡಿಸ್ಬೇಕು ನಾವು? ಒಬ್ಬರು ದಯವಿಟ್ಟು ಒಬ್ಬರು ಬನ್ನಿ ಮೇಲೆ. ಓಕೆ.
ಇದರಲ್ಲಿ ಅಟ್ಲೀಸ್ಟ್ ಯಾಕೆ ಫೋಟೋ ಇರುತ್ತೋ ಅವ್ರಿಗೆಲ್ಲ ಒಂದು ಇನ್ಸ್ಪಿರೇಷನ್ ಬರುತ್ತಾ, ಮೋಟಿವೇಶನ್ ಬರುತ್ತಾ, ನಾವು ಚೆನ್ನಾಗಿ ಓದಿದ್ದಕ್ಕೆ ನಮ್ಮ ಫೋಟೋ ಎಲ್ಲ ಬಂದಿದೆ ಅಂತ ಒಂದು. ಆಮೇಲೆ ಇನ್ನು ಉನ್ನತ ಶಿಕ್ಷಣ ಮಾಡಬೇಕಾದ್ರೆ ಇನ್ನೂ ಚೆನ್ನಾಗಿ ನಾವು ಓದಬೇಕು ಅಂತ ಒಂದು ಅವರಲ್ಲಿ ಮೋಟಿವೇಶನ್ ಬರುತ್ತೆ. ಎರಡನೇದು ಮತ್ತು ಇದ್ರ ಜೊತೆಗೆ ಇವರಿಗೂ ನಾವು ಒಂದು ಕ್ಯಾಶ್ ಅವಾರ್ಡ್ ಕೊಟ್ವಿ. 80% to 90% ಬಂದಿರೋರಿಗೆ 1000 ರೂಪಾಯಿ ಕೊಡ್ತಿದ್ವಿ. 90 to 95 ಬಂದಿರೋರಿಗೆ 2000 ಬರ್ತೀವಿ. ಮತ್ತು 90 to 95 ಬಂದಿರೋ 5000, 95 to 100% ಬಂದಿರೋರಿಗೆ 10,000 ಕೊಡಬೇಕು ಅಂತ ನಾವು ಹೇಳಿದ್ವಿ. ನಾವು ಈ ವರ್ಷ SLCನಲ್ಲಿ ಎಷ್ಟು ಜನ ಇದ್ದೀರಾ ದಯವಿಟ್ಟು ನಿಂತ್ಕೊಳ್ಳಿ. ಸೊ ಇದನ್ನು ನೋಡಿದ ಮೇಲೆ ನಿಮ್ಗೆ ಏನು ಅನ್ಸುತ್ತೆ? ನಿಮ್ಗೆ ಈ ಥರ ಫೋಟೋ ಬರ್ಬೇಕಾ ನೆಕ್ಸ್ಟ್ ಟೈಮ್ ನಿಮ್ಮ ಫೋಟೋ? ಎಷ್ಟು ಪರ್ಸೆಂಟೇಜ್ ನೀವು ಇದು ಮಾಡ್ತೀರಾ? 80ಯಾ 90ಯಾ 100%? ವೆರಿ ಗುಡ್. ನೀವು ಎಲ್ಲರಿಗೂ ನಿಮಗೆ ಕ್ಯಾಶ್ ಅವಾರ್ಡ್ ಸಿಗ್ಬೇಕು. ಆ ಥರ ಓದಿ ಚೆನ್ನಾಗಿ ಮೇಲೆ ಬರ್ಬೇಕು ನೀವು. ಎಲ್ಲ ಯಾಕೆ ಮಾಡ್ತಾ ಇದ್ದೀವಿ ನಾವು ಕಾಮಧೇನು ಎಜುಕೇಷನ್ ಸೇವಾ ಟ್ರಸ್ಟ್ ಅಂದರೆ, ನಿಮ್ಮಲ್ಲಿ ಕಲಿಕೆ ಬರಬೇಕು, ಮತ್ತು ಯೋಗದಲ್ಲಿ ನೀವು ಸಾಧನೆ ಮಾಡಬೇಕು, ಸ್ಪೋರ್ಟ್ಸ್ನಲ್ಲಿ ಸಾಧನೆ ಮಾಡಬೇಕು. ನೀವು ಜೀವನದಲ್ಲಿ ಮೇಲೆ ಬಂದ ಮೇಲೆ, ನೀವು ಒಳ್ಳೆ ಉನ್ನತ ಸ್ಥಾನಕ್ಕೆ ಬಂದ ಮೇಲೆ ನೀವು 4 ಜನಕ್ಕೆ ಸಹಾಯ ಮಾಡಬೇಕು. ಅದು ನಮ್ಮ ಆಶಯ. ಸೊ ಅದಕ್ಕೆ ನೀವೆಲ್ಲನೂ ನಾವು ಆಸೆಯನ್ನು ನೀವು ಪೂರೈಸಿದ್ರು ಅಂತ ನಾನು ಅಭಿಲಾಷೆ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಸೊ ಆದಿನಾರಾಯಣ ಸರ್ ಅವರು ಈ ಕಾಮಧೇನು ಎಜುಕೇಷನ್ ಸೇವಾ ಟ್ರಸ್ಟ್ನ ಮೂಲ ಪುರುಷರು. ಅಂದರೆ ಆ ಟ್ರಸ್ಟ್ ಉದ್ಘಾಟನೆ ಮಾಡಿರ್ತಕ್ಕಂಥವ್ರು. ಅವರಿಗೆ ವೈಯಕ್ತಿಕವಾಗಿ ಹಾಗೂ ಶಾಲೆಯ ಪರವಾಗಿ ಭಾವಪೂರ್ವಕ ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತಾ, ಸೊ ಸೂರ್ಯಕುಮಾರ್ ಸರ್ ಅವರು ಮಾತನಾಡ್ತಾ ಹೇಳ್ತಾ ಇದ್ದರು. ಸೊ ಗುರುವಂದನಾ ಕಾರ್ಯಕ್ರಮ, ಸೊ ನನಗೆ ಈಗಾಗಲೇ 20 ವರ್ಷ ಸರ್ವಿಸ್ ಆಗಿದೆ. ಸೊ ಆ ಒಂದು ಕಾರ್ಯಕ್ರಮನ ನಾನು ಸರ್ವಿಸಲ್ಲೇ ನೋಡಿಲ್ಲ, ನನ್ನ ಸರ್ವಿಸಲ್ಲೇ ನೋಡಲ್ಲ. ಏನು ಈ ಶಾಲೆಯಲ್ಲಿ ಕಳೆದ ವರ್ಷ 3 ವಿದ್ಯಾರ್ಥಿಗಳು 500ಕ್ಕಿಂತ ಅಧಿಕ ಅಂಕಗಳನ್ನು ಪಡೆದಿದ್ದಾರೆ. ಸೊ ಅವರ ಫೋಟೋಸು ಕೂಡ ಪುಸ್ತಕದಲ್ಲಿ ಬಂದಿರುತ್ತೆ. ಸೊ ಹಾಗಾಗಿ ಸೊ ಅವರ ಅಭಿಲಾಷೆ ಏನಪ್ಪಾ ಅಂತ ಅಂದ್ರೆ, ಸೊ ಆ ಮಕ್ಕಳನ್ನು ನೋಡಿ ಆದರೂ ಕೂಡ ನೀವು ಮುಂದೆ ಬರತಕ್ಕಂಥ SSLC ಎಕ್ಸಾಮ್ ಅಲ್ಲಿ ನೀವು ಕೂಡ ಡಿಸ್ಟಿಂಕ್ಷನ್ ಬರೋದಾಗಿರ್ಬೋದು, ಟಾಪರ್ಸ್ ಬರೋದಾಗ್ಬೋದು. ಸೊ ಅದೊಂದು ಮುಖ್ಯ ಉದ್ದೇಶನೇ ಆಗಿರುತ್ತೆ. ಸೊ ಇಷ್ಟೊಂದಲೇ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತೆ ಕ್ರೀಡಾ ಅವಾರ್ಡ್ಸ್ಗಳನ್ನು ಕೂಡ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಷ್ಟೆಲ್ಲ ಮಾತನಾಡಿರ್ತಕ್ಕಂಥ ಸೂರ್ಯಕುಮಾರ್ ಸರ್ ಅವರಿಗೆ ವೈಯಕ್ತಿಕವಾಗಿ ಶಾಲೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ, ಹಾಗೆ ಈ ಕಾರ್ಯಕ್ರಮಕ್ಕೆ ಈ ಸ್ಕೂಲ್ ಬ್ಯಾಗ್ಸ್ ಆಗಿರ್ಬೋದು, ನೋಟ್ಬುಕ್ ಆಗಿರ್ಬೋದು, ಜಾಮೆಟ್ರಿ ಬಾಕ್ಸ್, ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಶಾಲೆಯ ಸಹಶಿಕ್ಷಕರಾಗಿರ್ತಕ್ಕಂತಹ ಮೂರ್ತಿ ಸರ್ ಅವರು 1-2 ಮಾತನಾಡಬೇಕು ಅಂತ ಕೇಳ್ಕೊಳ್ತಾರೆ. ಟ್ರಸ್ಟ್ ವತಿಯಿಂದ ಒಂದು ಶೈಕ್ಷಣಿಕ ಪ್ರಗತಿ ಮತ್ತೆ ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳಾದಂತಹ ಎಕ್ಸೈಸ್ ನೋಟ್ ಪುಸ್ತಕ ಬ್ಯಾಗ್ಗಳನ್ನು ವಿತರಣೆ ಮಾಡ್ತಾ ಇರುವಂತಹ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಗಜಾನನ ಪಟಗಾರ ಸರ್ ಅವರಿಗೆ ಸ್ವಾಗತವನ್ನು ಅಧ್ಯಕ್ಷತೆ ವಹಿಸಿರುವವರಿಗೆ ನಾನು ಸ್ವಾಗತವನ್ನು ಕೋರ್ತಾ ಈ ನನ್ನ ಮಾತನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಮತ್ತೆ ಈ ಸೇವಾ ಟ್ರಸ್ಟ್ ಸೂರ್ಯಪ್ರಕಾಶ್ ಸರ್ ಅವರು ಒಂದು ಆಶಯ ಏನಪ್ಪಾ ಅಂತಂದ್ರೆ, ಅವ್ರು ಮಾತಾಡ್ತಿದ್ದಾಗಲೇ ಹೇಳಿದ್ರು, ಏನು ನಾವು ಶೈಕ್ಷಣಿಕ ಪ್ರಗತಿಯನ್ನು ಸಾಧನೆ ಮಾಡಬೇಕು, ಕ್ರೀಡೆಯನ್ನು ಸಾಧನೆ ಮಾಡಬೇಕು, ಉನ್ನತ ಹುದ್ದೆಗೆ ಹೋಗ್ಬೇಕು, ಹುದ್ದೆಗೆ ಹೋಗ್ಬಿಟ್ಟು ನಾವೇನ್ ಮಾಡಬೇಕು, ಯಾವ ರೀತಿ ಕಾಮಧೇನು ಸೇವಾ ಟ್ರಸ್ಟ್ ನಮಗೆಲ್ಲ ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಒಂದಷ್ಟು ಸಾಮಗ್ರಿಗಳನ್ನ ಕೊಟ್ಟು ಈ ನಾಡಿಗೆ, ಈ ದೇಶಕ್ಕೆ ಒಂದು ಮಾದರಿಯಾದಂತಹ ಒಂದು ಸಂಸ್ಥೆ ಅಂತಂದ್ರೆ ಕಾಮಧೇನು ಸೇವಾ ಟ್ರಸ್ಟ್. ಅಂತಹ ಒಂದು ಅಧ್ಯಕ್ಷರಾದಂತಹ ಸೂರ್ಯನಾರಾಯಣ ಸರ್ ಸಹ ಅವರು ಇಂತಹ ಇಳಿ ವಯಸ್ಸದ್ದು ಸಹ ಇಂತಹ ಒಂದು ಮನೋಭಾವ ಇದೆ ಅಂತಂದ್ರೆ ನಮಗೆಲ್ಲ ಅವರು ಒಂದು ಪ್ರೇರಣೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇವರ ಒಂದು ಸಾಧನೆಯನ್ನು ನಾವು ಈ ಒಂದು 2-3 ವರ್ಷದಿಂದ ನಾವು ಅಳೆಯಕ್ಕಾಗಲ್ಲ. ಅವರು ಜೀವನ ಪರ್ಯಂತರ ಇವತ್ತು 100 ಶಾಲೆಗಳಿಗೆ ಇದೇ ರೀತಿ ಒಂದಷ್ಟು ಸಾಮಗ್ರಿಗಳನ್ನ ಕೊಟ್ಟು ಈ ನಾಡಿಗೆ, ಈ ದೇಶಕ್ಕೆ, ಈ ದೇಶದ ಒಂದು ಸಂಸ್ಕೃತಿಯನ್ನ, ಆಚಾರ ವಿಚಾರಗಳನ್ನ, ಗುರು ಸಂಪ್ರದಾಯ, ವಿದ್ಯಾರ್ಥಿಗಳ ಒಂದು ಭವಿಷ್ಯದ ಬಗ್ಗೆ ಚಿಂತನೆ ಮಾಡ್ತಾ ಅವರು
ಇಂತಹ ಒಂದು ಪುಣ್ಯದ ಕಾರ್ಯವನ್ನ ಇಲ್ಲಿ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಳ್ಳೋದಕ್ಕೆ ನಮ್ಮ ನವೀನ್ ಸರ್ ಮತ್ತೆ ನಾನು ಸಹ ಅವ್ರ ಜೊತೆಯೊಳಗೆ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ನಮ್ಮ ಶಿಕ್ಷಕರೊಂದಿಗೆಲ್ಲ ಮಾತನಾಡಿ, ಮುಖ್ಯ ಶಿಕ್ಷಕರೊಂದಿಗೆ ಮಾತನಾಡಿ ಅದನ್ನ 3 ವರ್ಷಗಳ ಹಿಂದೆ ಈ ಕಾರ್ಯಕ್ರಮವನ್ನ ಬರೋದಕ್ಕೆ ಕಾರಣಕರ್ತರು. ಮತ್ತೆ ಕಾರ್ಯಕ್ರಮ ಏನೇ ತಂದ್ರೂ ಸಹ ಆ ಕಾರ್ಯಕ್ರಮವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಅದರ ಒಂದು ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡಿದಾಗ ಸಾಧ್ಯ ಅಂತ ಹೇಳ್ತಾರೆ ಅಂತಂದ್ರೆ ತಪ್ಪಾಗಲಾರದು. ಅದು ನಮ್ಮ ಮುಖ್ಯ ಶಿಕ್ಷಕರು ಅವರು ಆ ಒಂದು ಈ ಕಾಮಧೇನು ಸೇವಾ ಟ್ರಸ್ಟ್ ಅನ್ನ ನಮ್ಮ ಶಾಲೆಯಲ್ಲಿ ಉಳಿಯೋ ಹಾಗೆ ನೋಡಿಕೊಂಡು ಅವರ ಒಂದು ಕಾರ್ಯ ಚಟುವಟಿಕೆಗಳಿಗೆ ಒತ್ತನ್ನು ಕೊಟ್ಟು ನಮ್ಮನ್ನೆಲ್ಲ ಹುರುಪಿನಿಂದ ಕೆಲಸ ಮಾಡೋದಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಇಡೀ ಶಾಲೆಯ ಒಂದು ಶೈಕ್ಷಣಿಕ ಅಭಿವೃದ್ಧಿಗೆ ಕಾರಣಕರ್ತರಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಹೋಸತಿನೇ ನಮ್ಮ ಮುಖ್ಯ ಶಿಕ್ಷಕರು 10th ಸ್ಟ್ಯಾಂಡರ್ಡ್ ಅಲ್ಲಿ ಒಳ್ಳೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ಕೊಂಡು ಅವರು ತರಬೇತಿಯನ್ನು ಕೊಡ್ತಾ ಇದ್ರು. ನಾವು ಇವರು ಬರ್ತಾರ ಸಾಧನೆ ಮಾಡ್ತಾರ ಅಂತ ಮನಸ್ಸಲ್ಲಿ ಅನ್ಕೊಳ್ಳಿವೋ, ಆದ್ರೂ ಅವರು ಛಲಗಾರರು, ಸಾಧಕರು. ಅವರು ಬಂದು 2 ವರ್ಷ ಆದ್ಮೇಲೆ ಇಲ್ಲಿ ಒಂದು ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳಲ್ಲಿ ಶಿಸ್ತಾಗಿರ್ಬೋದು, ಒಂದು ಕ್ರೀಡೆನಲ್ಲಾಗಿರ್ಬೋದು, ಶಿಕ್ಷಕರಲ್ಲಾಗಿರ್ಬೋದು, ಎಲ್ಲರೂ ಸಹ ಒಂದು ಸಮನ್ವಯದಿಂದ ಕೊಂಡೊಯ್ಯುವಂತಹ ಒಂದು ಏಕೈಕ ಮುಖ್ಯ ಶಿಕ್ಷಕರು ಅಂತಂದ್ರೆ ನಮ್ಮ ಗಜಾನನ ಪಟೇಕರ್ ಸಾರು. ಅಂತಹವರ ಕೈ ಕೆಳಗಡೆ ಕೆಲಸ ಮಾಡಬೇಕು ಅಂತಂದ್ರೆ ನಾವೆಲ್ಲ ಒಂದಷ್ಟು ಪುಣ್ಯ ಮಾಡಿರ್ಬೇಕು ಅಂತ ಹೇಳಿದ್ರೆ ತಪ್ಪಾಗಲಾರದು. ಮತ್ತೆ ನಮ್ಮ ಟ್ರಸ್ಟ್ ಅಧ್ಯಕ್ಷರಾದಂತಹ ಸೂರ್ಯನಾರಾಯಣ ಸರ್ ಅಷ್ಟೇ, ಅವರು ಅಷ್ಟೇ ನಮ್ಮನ್ನೆಲ್ಲ ಒಂದು ಬಹಳ ಸಹೋದರದಿಂದ ಆತ್ಮೀಯತೆಯಿಂದ ಮಾತನಾಡಿಕೊಂಡು ನಮ್ಮ ಜೊತೆ ಅವ್ರಿಗೆ ನಾವು ಒಂದು ತುಂಬಲಾರದಂತಹ ಒಂದು ಥ್ಯಾಂಕ್ಸ್ ಹೇಳಬೇಕಾಗ್ತದೆ. ಯಾಕೆಂತಂದ್ರೆ ಈ ವಯಸ್ಸಲ್ಲಿ ಇಷ್ಟೆಲ್ಲ ಒಂದು ಸಾಧನೆಯನ್ನ ಮಾಡ್ತಿದ್ದಾರೆ. ನಾವು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರೇರೇಪಿತರಾಗಿ ವಿದ್ಯಾರ್ಥಿಗಳು ಅಷ್ಟೇ, ಶಿಕ್ಷಕರು ಅಷ್ಟೇ. ನಮ್ಮ ಮುಖ್ಯ ಶಿಕ್ಷಕರು ಹೇಳಿದ್ರು, ಒಳಗಡೆ ಹೇಳ್ತಾ ಇದ್ರು, ನಾವು ಸಹ ಮಕ್ಕಳಿಗೆ ಏನಾದರೂ ಒಂದಷ್ಟು ಜಾಸ್ತಿ ಸಮಸ್ಯೆ ಇದ್ದಾಗ ನಾವು ನಮ್ಮ ಶಿಕ್ಷಕರು ಸ್ಪಂದಿಸ್ತೀವಿ ಅಂತಹ ಇಂದು ಒಂದು ಶಾಲೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಎಷ್ಟು ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತಾಡಿರ್ತಕ್ಕಂಥ ಮೂರ್ತಿ ಸರ್ ಹಾಗೂ ಮುಖ್ಯ ಶಿಕ್ಷಕ ಆಗಿರತಕ್ಕಂಥ ಗಜಾನನ ಸರ್, ಸೊ ಅವರಿಬ್ಬರಿಗೂ ಕೂಡ ಒಂದೇ ಏಜು. ಸೊ ಇಬ್ಬರು ಕೂಡ ಇನ್ನು 4 ವರ್ಷ ಅಂದ್ರೆ 56 ವರ್ಷಗಳು ಈಗಾಗಲೇ ತಮ್ಮ ವೃತ್ತಿ ಜೀವನವನ್ನ ಕಳೆದಿದ್ದಾರೆ. ಸೊ ಅವ್ರು ನೋಡಿದ್ರೆ ಸೊ ಆಗ ಅನ್ಸೋದಲ್ಲ, ಇನ್ನು 4 ವರ್ಷ ಇದೆಯಾ, ನೆವರ್, ಚಾನ್ಸೇ ಇಲ್ಲ. ಅವ್ರು ನೋಡ್ತಾ ಇದ್ರೆ ವಯಸ್ಸು ದೇಹಕ್ಕಾಗಿದೆ ಹೊರತು ಮನಸ್ಸಿಗೆ ಆಗಿಲ್ಲ. ಸೊ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮತ್ತೋರ್ವ ಅತಿಥಿ ಗಣ್ಯರಾಗಿರ್ತಕ್ಕಂಥ ವಿಠೋಬ ಶೆಟ್ಟಿರವರು ಸಹ ಮಕ್ಕಳನ್ನ ಕುರಿತು ಒಂದೆರಡು ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನೆರೆದಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೆ ಶುಭ ಕೋರುತ್ತಾ ಮತ್ತೆ ವೇದಿಕೆ ಮೇಲಿರುವ ಮಹನೀಯರಿಗೆ ವಂದಿಸ್ತಾ ನನ್ನ 2 ಮಾತಾಡಲೇಬೇಕು ಅಂತ ನನ್ನ ಅನಿಸಿಕೆ ಏನಿಲ್ಲ. ಆದರೂ ಇಷ್ಟು ದೂರ ಬಂದಿದ್ದೀವಲ್ಲ, ನಿಮ್ಮ ಜೊತೆಗೆ 1-2 ವಿಷಯಗಳನ್ನು ಹಂಚಿಕೊಳ್ಬೇಕು ಅಂತ ನನ್ನ ಆಸೆ. ಮೋಟಿವೇಶನಲ್ ಅಂತ ಒಂದು ವ್ಯವಸ್ಥೆ ಇದೆ. ಏನಂದರೆ ಮಕ್ಕಳ ಮನಸ್ಸು ಸದ್ವಿಚಾರ ಕಡೆ ಒಳಗಿ ಅವರ ಜೀವನ ಬದಲೇ ಆಗ್ತಾ ಹೋಗಬೇಕು. ಅದಕ್ಕೆ 100 ದಾರಿಗಳಿವೆ. ಅದರಲ್ಲಿ ನಡೆದು ಬಂದ ವಿಚಾರಗಳಲ್ಲಿ ನಿಜವಾಗಿ ಖಾತ್ರಿಯಾಗಿರೋದನ್ನು ಹೇಳಿ ಅವರ ಬದಲಾವಣೆಯನ್ನು ಮಾಡೋದು ಒಂದು ಮುಖ್ಯ ಕೆಲಸ. ಈ ಕೆಲಸನ ಗುರುಗಳು ಮಾಡ್ತಾನೇ ಇದ್ದಾರೆ, ಎಲ್ಲ ಗುರುಗಳು. ಮುಖ್ಯವಾಗಿ ಇಂಥ ಕೆಲಸ ಮಾಡಲಿ ಅಂತೇಳಿ ನಮ್ಮನ್ನು ಕಾಮಧೇನಲ್ಲಿ ನಮ್ಮ ಹಿರಿಯರೊಬ್ಬರು ಒಂದು ಯೋಚನೆ ಮಾಡ್ತಾಯಿದ್ರು. ಏನು ಅಂದರೆ ದಿನಕ್ಕೊಂದು ಕತೆ ಅಂತ ಒಂದು ವ್ಯವಸ್ಥೆ. ಅವರು ಭಾಳ ಕಡೆ ಇನ್ಸಿಸ್ಟ್ ಮಾಡಿದರು, ಕೆಲವು ಕಡೆ ಅದು ನಡೀತು. ಅದನ್ನು ನೀವು ನಡೆಸಲೇಬೇಕು ಅಂತ ಆಗಲಿ, ನಡೆಸಬಾರ್ದು ಅಂತ ನಮ್ಮದೇನಿಲ್ಲ. ಆದರೆ ನಡೆಸಿದರೆ ಒಳ್ಳೆಯದೇನು, ನಿಮ್ಗೆ ಅನುಕೂಲ ಇದ್ದರೆ ದಯವಿಟ್ಟು ಮಾಡಿ. ಏನು ಅಂದರೆ ಮನುಷ್ಯನಿಗೆ ಸಣ್ಣದೊಂದು ಉದಾಹರಣೆ, ಸಣ್ಣದೊಂದು ವಿಚಾರ ತಲೆಯಲ್ಲಿ ತುಂಬಲಿಕ್ಕೆ ಬೆಳಗ್ಗೆ ಪ್ರಾರ್ಥನೆ ಮಾಡ್ತೀರಲ್ಲ, ಆವಾಗ ಸಣ್ಣದೊಂದು ಇನ್ಸಿಡೆಂಟನ್ನು ಹೇಳಿ ಮಕ್ಕಳ ಮನಸ್ಸನ್ನು ಆ ಕಡೆ ತಿರುಗಿಸೋದು. ಇದಕ್ಕೆ ಈ ವ್ಯವಸ್ಥೆಗೆ ಭಾಳ ಕಡೆ ರೆಸ್ಪಾನ್ಸ್ ಇದೆ. ಅದಕ್ಕೆ ಹಾಗೆ ಹಲವಾರು ಕೃತಿಗಳು ಹೊರಗೆ ಬಂದಿದ್ದಾವೆ. ಉದಾಹರಣೆಗೆ ನಮ್ಮ ಗುರುರಾಜ್ ಕರ್ಜಿಗೆ ಅವ್ರದ್ದು 15 ವಾಲ್ಯೂಮ್ ಇದೆ. ಒಂದೊಂದು ವಾಲ್ಯೂಮ್ನಲ್ಲಿ 75 ಕಥೆಗಳಿದ್ದಾವೆ. ಹಂಗೆ ರಮಾಕಾಂತ್ ಅವ್ರದ್ದು 4 ವಾಲ್ಯೂಮ್ಗಳಿದೆ.
ಅದರಲ್ಲಿ 100 ಕಥೆಗಳಿದೆ. ಹಂಗೆ ಪ್ರತಿದಿನ ನಮ್ಮ ಸಂಯುಕ್ತ ಕರ್ನಾಟಕದಲ್ಲಿ ಒಂದು ಪುಟದಲ್ಲಿ ಇಂಥ ಎಪಿಸೋಡ್ಸು ಬರ್ತಾ ಇರ್ತವೆ. ಯಾವುದಾದ್ರೂ ಒಂದು ಮೂಲದಿಂದ ಒಳ್ಳೆ ವಿಚಾರನ ಸೆಲೆಕ್ಟ್ ಮಾಡಿಕೊಂಡು ಒಂದು ಇನ್ಸಿಡೆಂಟನ್ನು ಹೇಳಿ ಮಕ್ಕಳ ಮನಸ್ಸನ್ನು ಪಾಸಿಟಿವಿಟಿ ಕಡೆ ತಿರ್ಗಿಸ್ಕೊಳ್ಳೋಕ್ಕೆ ಏನಾದರೂ ಪ್ರಯತ್ನ ಮಾಡ್ಬೋದಾ ಅಂತ ಅದು ನಿಮಗೆ ಬಿಡ್ತೀವಿ ಆಪ್ಷನ್ನು. ಆದರೂ ಈ ವಿಷಯದಲ್ಲಿ ಒಂದು ಸಣ್ಣ ಎಪಿಸೋಡನ್ನು ಹೇಳಿ ನಾನು ನನ್ನ 2 ಮಾತುಗಳನ್ನ ಮುಗಿಸ್ಬೇಕಂತ ಇದ್ದೀನಿ. ಯಾವ ಕಥೆಗಳು ಯಾವುದೋ ಮೂಲದಿಂದ, ಯಾವುದೋ ಪುರಾಣ, ಯಾವುದೋ ಪುಣ್ಯ ಕಥೆಗಳಿಂದ ಹೇಳೋದು ಸಾಧ್ಯ ಇದೆ. ಹಂಗೆ ನಡೀತಿರೋಂಥ ಕಥೆಗಳನ್ನು ಹೇಳಲಿಕ್ಕೆ ಸಾಧ್ಯ ಇದೆ. ಹಂಗೆ ನಡೀತಿರೋಂಥ ಒಂದು ಸಣ್ಣ ಎಪಿಸೋಡನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮಲ್ಲಿ ಇದೇ ಬೆಂಗಳೂರಿನಲ್ಲಿ ಬಸವನಗುಡಿನಲ್ಲಿ ಒಂದು ವೈಶ್ಯ ಕುಟುಂಬ ಇದೆ. ಆ ವೈಶ್ಯ ಕುಟುಂಬದಲ್ಲಿ ತಂದೆ ತಾಯಿ 2 ಗಂಡ್ಮಕ್ಕಳು ಮತ್ತು ಅವ್ರ ಮನೆ ವ್ಯವಹಾರ ಎಲ್ಲ ಬೇಕಾದಷ್ಟಿದೆ. ಬೇಕಾದಷ್ಟು ಶ್ರೀಮಂತಿಕೆ ಇದ್ದರೂ ಕೂಡ ಮನೆಯ ತಾಯಿದು ಒಂದು ಸಣ್ಣ ಅಭ್ಯಾಸ ಏನಂದರೆ, ಮಕ್ಕಳಿಗೂ ಬೇಕಾದಷ್ಟು ವ್ಯವಸ್ಥೆ ಮಾಡಿಕೊಡ್ತಾಳೆ, ಸೊಸೆಯಂದರಿಗೂ ನೀವು ನಿಮ್ಮ ಗಂಡಂದರಿಗೆ ಹೆಲ್ಪ್ ಮಾಡಿ ಅಂತ ಹೇಳ್ತಾಳೆ, ಗಂಡನಿಗೂ ಸಹಾಯ ಮಾಡ್ತಾಳೆ. ಎಲ್ಲ ಮಾಡಿ ಆದಮೇಲೆ ಅಡುಗೆ ಮನೆಯದ ಜವಾಬ್ದಾರಿ ತಾನೇ ತಗೊಂಡು ರುಚಿಯಾದ ಅಡುಗೆನ ಮಕ್ಕಳಿಗೆ ಮಾಡಿ, ಗಂಡನಿಗೆ ಮಾಡಿ, ಸೊಸೆಗೆ ಮಾಡಿ ಎಲ್ಲ ಕೊಟ್ಟಾದಮೇಲೆ ಎಲ್ಲವೂ ಊಟ ಆದಮೇಲೆ 11:30 ಗಂಟೆಗೆ ತಾನೊಂದು ತಟ್ಟೆ ಹಾಕೊಂಡು ಕುಂದಿರ್ತಾಳೆ. ಆ ತಟ್ಟೆ ಮಗ್ಲಲ್ಲಿ ಇನ್ನೊಂದು ಬಟ್ಲೆ ಇಡ್ತಾಳೆ. ತನ್ನ ತಟ್ಟೆ ತುಂಬ ತನಗೇನು ಬೇಕು ಊಟ ಬಡಿಸ್ಕೊಂಡಾದ್ಮೇಲೆ ಸ್ವಲ್ಪ ಅನ್ನ ತೆಗೆದು ಆ ಬಟ್ಲಕ್ಕೆ ಹಾಕ್ತಾಳೆ. ಹಾಕಿದ್ಮೇಲೆ ತಾನು ಊಟ ಮಾಡಲ್ಲ, ಆ ಬಟ್ಲೆ ತಗೊಂಡೋಗಿ ಹೊರಗೆ ಕಾಯ್ತಾಳೆ. ಬರೋ ಭಿಕ್ಷಕರನ್ನ ಯಾರಾದರೂ ಒಬ್ಬರನ್ನ ನೋಡಿ ಅವರಿಗೆ ಆ ಭಿಕ್ಷೆ ಹಾಕಿ ಆಮೇಲೆ ತಾನು ಊಟ ಮಾಡ್ತಾಳೆ. ಏನಮ್ಮ ಇದು ಪದ್ಧತಿ ಅಂದರೆ, ನನಗೆ ಗೊತ್ತಿಲ್ಲ ಸ್ವಾಮಿ, ನಾನು ತಡ್ಡಿ 4 ಅಕ್ಷರ ಗೊತ್ತು, ದುಡಿದು ತಿನ್ನು ಕೊಟ್ಟು ತಿನ್ನು ಅಂತ ಅವನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಆಕೆದು ಭಾಳ ಸಣ್ಣ ತತ್ವ, ದುಡಿದು ತಿನ್ನು ಕೊಟ್ಟು ತಿನ್ನು ಅಂತ. ನಾನು ಏನೂ ಕೆಲಸ ಮಾಡಲ್ಲ, ಊಟ ಮಾಡಲ್ಲ, ಮತ್ತು ನಾನೊಬ್ಬಕ್ಕೆ ತಿನ್ನಲ್ಲ, ಯಾರಿಗೂ ಕೊಡ್ತೀನಿ, ಎಲ್ಲರಿಗೂ ಕೊಡ್ತೀನಿ. ಅದು ಈ ಪದ್ಧತಿಯನ್ನು ಆಯಮ್ಮ ನಡೆಸ್ಕೊಂಡು ಹೋಗ್ತಿರೋದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಿದೆ ಅಂದರೆ, ಅವರ ಮನೆ ಕೋಟಿಗಟ್ಟಲೆ ಶ್ರೀಮಂತರಾಗ್ತಾ ಇದ್ದಾರೆ. ಆದರೂ ಆ ಹೆಣ್ಮಗಳು ಆ ಪದ್ಧತಿ ಬಿಡ್ತಾ ಇಲ್ಲ. ಈ ವಿಷಯದಲ್ಲಿ ವಿವೇಕಾನಂದ ಅವರು ಒಂದು ಸಣ್ಣ ಮಾತು ಹೇಳ್ತಾರೆ, ಜಗತ್ತಿನಲ್ಲಿ ನೀವು ಭಾಳ ತಿಳ್ಕೊಳ್ಬೇಕಾದ್ದೇನಿಲ್ಲ, 3-5 ತತ್ವಗಳನ್ನು ನೀವು ಆರಿಸ್ಕೊಳ್ಳಿ, ಅವನ್ನ ನಿಮ್ಮ ಜೀವನದ ಗುರಿ ಮತ್ತು ಚಲನ ಪದ್ಧತಿ ಅಂತ ಅಂದ್ಕೊಂಡ್ಬಿಡಿ. ಆ 5 ತತ್ವಗಳಲ್ಲಿ ಅಥವಾ 3 ತತ್ವಗಳಲ್ಲಿ ನೀವು ನಡೆದರೆ ನೀವು ಮಹಾನ್ ವ್ಯಕ್ತಿ ಆಗ್ತೀರಾ. ಹಂಗೆ ಜಗತ್ತು ನಿಮ್ಮ ಸುತ್ತಮುತ್ತ ಇರೋದು ಹೆಚ್ಚು ಸುಖವಾಗಿರುತ್ತೆ ಅಂತ. ಇಂಥ ತಿಳುವಳಿಕೆಗಳು ಆಗಾಗ ಬರಲಿ ಮಕ್ಕಳಿಗೆ ಅನ್ನೋದು ನಮ್ಮೆಲ್ಲರ ಉದ್ದೇಶ. ಆದರೆ ನಾವು ಎಲ್ಲೋ ಕೂತ್ಕೊಂಡು ಏನೇನೋ ದೊಡ್ಡ ಮಾತಾಡೋಕ್ಕಾಗಲ್ಲ. ಅಂಥದ್ದು ಏನಾದರೂ ಇದ್ದರೆ ನಿಮ್ಮಲ್ಲೇ ಕ್ರಿಯೇಟ್ ಆಗಬೇಕು, ನಿಮ್ಮಲ್ಲೇ ನಡಿಬೇಕು. ಅದನ್ನು ಏನಾದರೂ ವ್ಯವಸ್ಥೆ ಮಾಡಿಕೊಡ್ತೀರಂದ್ರೆ ಮಾಡಿಕೊಳ್ಳಿ. ನೀವೆಲ್ಲರೂ ಗ್ರೇಟ್ ಆಗಬೇಕು ಅನ್ನೋದು ನಮ್ಮ ಆಸೆ, ನೀವೆಲ್ಲರೂ ಗುಡ್ ಆಗಬೇಕು ಅನ್ನೋದು ನಮ್ಮ ಆಸೆ. ಇಷ್ಟು ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಆಗಿದೆ. ಸೊ ನಾವು ಯಾವುದೇ ಹೊಲಕ್ಕೆ ಹೋದಾಗ ಅಥವಾ ನಮ್ಮ ರೈತರು ಏನು ಮಾಡ್ತಾರೆ, ಊಟ ಬಡಿಸಿದ ನಂತರ ಫಸ್ಟ್ ಏನ್ ಮಾಡ್ತಾರೆ, ಮೊದಲನೇ ತುತ್ತನ್ನ ಭೂಮಿಗೆ ಇಡ್ತಾರೆ. ಗೊತ್ತಿದೆಯಾ ಅದು ಏನು ಅಂತ ಅದು? ಸೊ ಅದರಲ್ಲಿ ಲಾಸ್ಟ್ ಅಲ್ಲಿ ಒಂದು ಮಾನವೀಯ ಮೌಲ್ಯ ಕೂಡ ಇದೆ. ಸೊ ಅದನ್ನು ಕೂಡ ನಾವು ದಿನನಿತ್ಯ ಅಥವಾ ನಿತ್ಯ ಜೀವನದಲ್ಲಿ ಅದನ್ನ ಅನ್ವಯಿಸ್ಕೊಂಡು ಹೋಗೋಣ. ಸೊ ಮತ್ತೊಂದು ಹೇಳಿರು, ಸೊ ಈ ದಿನಕ್ಕೊಂದು ಕತೆ. ಸೊ ಅದರಲ್ಲಿ ಎಸ್ಪೆಷಲಿ ನಾನು ಓದಿರೋ ಮಟ್ಟಿಗೆ ಕ್ಷಣ ಮತ್ತು ಹಣಿಮುತ್ತು ಅಂತಕ್ಕಂಥದ್ದು ತುಂಬಾ ಸೊಗಸಾಗಿರ್ತಕ್ಕಂತಹ ಕಥೆಗಳಾಗಿದ್ದಾವೆ. ಸುಮಾರು ಇದಾವೆ, 16-17 ವಾಲ್ಯೂಮ್ಸ್ ಇದಾವೆ, ತುಂಬಾ ಚೆನ್ನಾಗಿದೆ. ಸೊ ಅದನ್ನ ಓದಿ
ಸೊ ಲಾಸ್ಟ್ ಇಯರ್ ಒಂದು ಪುಸ್ತಕಗಳನ್ನು ಕೊಟ್ಟರು. ನಾನು ಹೆಡ್ ಮಾಸ್ಟರ್ ಸರ್ ಮಾತಾಡ್ತಾ ಇದ್ದೆ, ಗಣೇಶಯ್ಯ ಅವರು ಬರೆದಿರ್ತಕ್ಕಂತಹ ಹಲವಾರು ಪುಸ್ತಕಗಳಾಗಿರ್ಬೋದು, ಅವು ಕೂಡ ತುಂಬಾ ಅತ್ಯುತ್ತಮವಾಗಿರ್ತಕ್ಕಂತಹ ಕಥೆಗಳೇ ಆಗಿದ್ದಾವೆ. ತುಂಬನೇ ಕಥೆಗಳಿದ್ದಾವೆ. ನಾನು ಕೂಡ ಸುಮಾರು ಪುಸ್ತಕಗಳನ್ನ ತಾಮೊಂದು ಲೈಬ್ರರಿಯಲ್ಲಿ ಇಟ್ಟಿದೆ. ಹೆಡ್ ಮಾಸ್ಟರ್ ಕೂಡ ತಮ್ಮ ಪ್ರಯತ್ನದಿಂದ ಹಲವಾರು ಪುಸ್ತಕಗಳನ್ನ ಅವರು ಕೂಡ ತಂದು ಲೈಬ್ರರಿಯಲ್ಲಿ ಇಟ್ಟಿದ್ದಾರೆ. ಸೊ ಹಾಗಾಗಿ ಲೈಬ್ರರಿ ಕೂಡ ತುಂಬಾ ಅದ್ಭುತವಾಗಿ ಸೊಗಸಾಗಿ ಸೊ ನಮ್ಮ ಶಾಲೆಯಲ್ಲಿ ನಡೀತಾ ಇದೆ. ಸೊ ಹಾಗೇನೆ ಗುರುರಾಜ್ ಕರ್ಜಗಿ ಅವರ ಬರ, ಸೊ ನೀವು ಯೂಟ್ಯೂಬ್ ಅಲ್ಲಿ ಹೋಗ್ಬಿಟ್ಟು ಗುರುರಾಜ್ ಕರ್ಜಗಿ ಅಂತ ಹೊಡೆದ್ರೆ ಸೊ ಅವ್ರು ಮಾತನಾಡಿರ್ತಕ್ಕಂಥ ಹಲವಾರು ಭಾಷಣಗಳು ಕೂಡ ಆ ಒಂದು ಯೂಟ್ಯೂಬ್ ಅಲ್ಲಿ ಬರುತ್ತೆ. ಸೊ ಟೈಮ್ ಸಿಕ್ಕಾಗ ನಿಮಗೆ ಓದು ವಿದ್ಯಾಭ್ಯಾಸ ಎಲ್ಲ ಕೆಲಸ ಕಾರ್ಯ ಮುಗಿದ ನಂತರ ಅದೊಂದು ನೋಡಿ. ಸೊ ಒಳ್ಳೆ ಮೌಲ್ಯಯುತವಾಗಿರ್ತಕ್ಕಂತಹ ಭಾಷಣವನ್ನ ಕೂಡ ಅವರು ಮಾಡ್ತಾ ಇದ್ದಾರೆ. ಇನ್ನು ಸಂಯುಕ್ತ ಕರ್ನಾಟಕದಲ್ಲಿ ಬಂದಿರ್ತಕ್ಕಂತಹ ಅಂಕಣನು ಕೂಡ ಸೊ ಅದು ಕೂಡ ತುಂಬಾ ಸೊಗಸಾಗಿದೆ. ಸೊ ಅವ್ರು ಏನ್ ಹೇಳಿದ್ದಾರೆ ಅವನ್ನ ನೀವು ಕ್ಲಾಸ್ ರೂಮ್ ಒಳಗಡೆ ಹೋಗಿದ ತಕ್ಷಣ ನೋಟ್ ಮಾಡ್ಕೊಳ್ಳಿ, ದಿನನಿತ್ಯ ಅದನ್ನ ಮಾಡೋದಿಕ್ಕೆ ಪ್ರಯತ್ನ ಮಾಡಿ. ಸೊ ಇಷ್ಟೆಲ್ಲ ಮಾತನಾಡಿರ್ತಕ್ಕಂತಹ ವಿಠೋಬ ಶೆಟ್ಟಿ ಅವರಿಗೆ ವೈಯಕ್ತಿಕವಾಗಿ ಶಾಲೆಯ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ, ಸೊ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮತ್ತೋರ್ವ ಅತಿಥಿ ಗಣ್ಯರಾಗಿರ್ತಕ್ಕಂತಹ ಗಿರಿಜಾ ಸೂರ್ಯಪ್ರಕಾಶ್ ಒಂದೆರಡು ಮಾತನಾಡಬೇಕು ಅಂತ ಅವರಲ್ಲಿ ಕಳಕಳಿ ಪಡುತ್ತಾನೆ. ಬೆಳಗಿನ ಶುಭೋದಯ ಎಲ್ಲರಿಗೂ. ಆಮೇಲೆ ನಿಮಗೆ ಮೊದಲಿಗೆ ನಾನು ಕಾಮಧೇನು ದಾನಿಗಳಿಗೆ ಎಲ್ಲರಿಗೂ ಒಂದು ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಯಾಕೆಂದರೆ ಅವರೆಲ್ಲ ದಾನ ಕೊಡ್ತಾ ಇರೋದ್ರಿಂದ ನೀವೆಲ್ಲ ಅದರ ಉಪಯೋಗ ಪಡ್ಕೊಳ್ತಾ ಇದ್ದೀರಾ. ಮತ್ತೊಮ್ಮೆ ನಿಮ್ಮ ಶಾಲೆಯ ವರ್ಗದವರು, ಅಧಿಕಾರಿ ವರ್ಗದವರು ಅವರೆಲ್ಲರೂ ಅದರ ಸದುಪಯೋಗ ಪಡ್ಕೊಳ್ತಾ ಇದ್ದಾರೆ ಮತ್ತು ನಿಮಗೆ ಅದರದ ಇದನ್ನು ಸೌಲಭ್ಯವನ್ನು ಕೊಡ್ತಾ ಇದ್ದಾರೆ. ಈಗ ನೀವು ಅದನ್ನೆಲ್ಲ ತೊಗೊಂಡ್ಮೇಲೆ ನೀವೇನು ಮಾಡಬೇಕು? ಓದಬೇಕು. ಒಂದು ಒಳ್ಳೆ ರಿಸಲ್ಟ್ ಕೊಟ್ಟರೆ ಅದರದ್ದು ಒಳ್ಳೆ ಫಲಿತಾಂಶ ಅವರು ನಿಮಗೆ ದಾನ ಕೊಟ್ಟಿದ್ದಕ್ಕೂ ಒಳ್ಳೆ ಖುಷಿ ಆಗುತ್ತೆ ಅವ್ರುಗಳಿಗೂ. ಮತ್ತೆ ನೀವು ಚೆನ್ನಾಗಿ ಓದಿ ನೆಕ್ಸ್ಟ್ ಇಯರ್ ಎಲ್ಲ 10,000 ಕೊಡ್ತಾ ಇರೋದ್ರಿಂದ 10 ಜನನು 10,000 ತಗೊಳ್ಳಿ ಅಂತ ನನ್ನ ಕಡೆಯಿಂದ ವಿಶ್ ಮಾಡ್ತಾ ಇದ್ದೀನಿ. ಸೂರ್ಯಪ್ರಕಾಶ್ ಅವರು ಸೊ ಮಂಗಳನ ಕುರಿತು ಎರಡು ಮಾತನಾಡಿರ್ತಕ್ಕಂಥ ಅವರು ಅರ್ಪಿಸುತ್ತಾ, ಸೊ ಈ ಕಾರ್ಯಕ್ರಮದ ಅಂತ ಸೊ ನಿಮಗೆ ಸ್ಕೂಲ್ ಬ್ಯಾಗ್, ನೋಟ್ ಪುಸ್ತಕ ಹಾಗೂ ಜಾಬ್ ಪುಸ್ತಕ ಸೊ ವಿತರಣೆ ಮಾಡತಕ್ಕಂಥದ್ದು. ಸೊ ಶಾಲೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು, ಸಹ ಶಿಕ್ಷಕರು, ಸೊ
ಸೊ ಇದುವರೆಗೂ ನೋಟ್ ಪುಸ್ತಕ, ಗ್ರಾಫು, ಶಾಲಾ ಬ್ಯಾಗು ಸೊ ಎಲ್ಲವನ್ನ ವಿತರಣೆ ಮಾಡಿರ್ತಕ್ಕಂತಹ ಸೂರ್ಯಪ್ರಕಾಶ್ ಸರ್ ಅವರು, ಜಗನ್ನಾಥ್ ಶೆಟ್ಟಿ ಸರ್ ಅವರು, ವಿಠೋಬಾ ಶೆಟ್ಟಿ ಅವರವರು, ಗಿರಿಜಾ ಸೂರ್ಯಪ್ರಕಾಶ್ ರವರು, ಮಂಜುಳಾ ಜಗನ್ನಾಥ್ ರವರು, ಸೊ ಎಲ್ಲರಿಗೂ ವೈಯಕ್ತಿಕವಾಗಿ ಶಾಲೆ ಪರವಾಗಿ ತುಂಬ ಆಭಾರಿಯಾಗಿದ್ದೇವೆ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತಾ ಇದ್ದೀನಿ. ಸೊ ಒಂದು ದೇಶ ಭ್ರಷ್ಟಾಚಾರ ಮುಕ್ತವಾಗಿ ಮತ್ತು ಸುಂದರ ಮನಸ್ಸಿನ ರಾಷ್ಟ್ರವಾಗಬೇಕಾದರೆ 3 ಪ್ರಮುಖ ಸಾಮಾಜಿಕ ಸದಸ್ಯರು ಬದಲಾವಣೆಗಳನ್ನು ತರಬಹುದು ಎಂದು ನಾನು ಬಲವಾಗಿ ಭಾವಿಸುತ್ತೇನೆ. ಅವರು ತಂದೆ, ತಾಯಿ ಹಾಗೂ ಶಿಕ್ಷಕರು. ಸೊ ಈ ಮಾತನ್ನು ಹಾಡಿರ್ತಕ್ಕಂಥವರು APJ ಅಬ್ದುಲ್ ಕಲಾಂ ರವರು. ಸೊ APJ ಅಬ್ದುಲ್ ಕಲಾಂ ರವರ ಆದರ್ಶಗಳನ್ನು ತಮ್ಮ ವೈಯಕ್ತಿಕವಾಗಿ ಅಳವಡಿಸಿಕೊಂಡಿರ್ತಕ್ಕಂತಹ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಗಜಾನನ ಪಟಗಾರ ಸರ್ ಅವರು ಅಧ್ಯಕ್ಷ ಭಾಷಣವನ್ನು ಮಾಡಬೇಕು ಅಂತ ಅವರಲ್ಲಿ ವೈಯಕ್ತಿಕವಾಗಿ ಕೇಳಿಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ವಿದ್ಯಾರ್ಥಿಗಳೆಲ್ಲ ಇಲ್ಲಿ ಒಂದ್ಸರಿ ಕೇಳಿಸ್ಕೋಬೇಕು, ವಿದ್ಯಾರ್ಥಿಗಳು ಕೇಳಿಸ್ಕೋಬೇಕು. ಈ ಒಂದು ಬೆಳಗಿನ ಸುಂದರವಾದಂಥ ಚಿಕ್ಕದಾದ ಚೊಕ್ಕದಾದಂಥ ಸಮಾರಂಭದ ಅಂತಿಮ ಹಂತಕ್ಕೆ ಬಂದಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಅಧ್ಯಕ್ಷರಾದಂತಹ ಶ್ರೀಯುತ ಸೂರ್ಯಪ್ರಕಾಶ್ ಅವರೇ ಹಾಗೂ ಅವರ ಮಿಸಸ್ ಅವರೇ ಮತ್ತು ಇತರ ಎಲ್ಲ ಸದಸ್ಯ ಮಿತ್ರರೇ, ನಿಮ್ಮಿಂದ ಇವತ್ತು ಈ ಒಂದು ಕಾರ್ಯಕ್ರಮ ಸುಂದರವಾಗಿ ನೋಡಿ ಬರ್ತಾ ಇದೆ. ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ನೋಡ್ಬೇಕು ಅಂತ ಅಂದ್ಕೋಬೋದಾ? ಈ ಕಡೆ ಗಮನ ಇರಲಿ. ಎಲ್ಲರಿಗೂ ಬಿಸ್ಕೆಟ್ ಕೊಟ್ಬಿಟ್ಟಿರೋದ್ರಿಂದ ಕೈ ಕೆಲಸ ಸಿಗದಂಗಾಗಿದೆ, ಬಾಯಲ್ಲಿ ಕೆಲಸ ಸಿಗದಂಗಾಗಿದೆ, ಸೌಂಡ್ ಕಮ್ಮಿ ಆಗಿದೆ. ಆದ್ರೆ ನಮ್ಮ ಅಂತಿಮ ಗುರಿ ಏನು? 10,000 ಹೇಳಿ. 10,000 10,000 ಕೊಡ್ತಾರೆ. 625ಕ್ಕೆ 625 ಅಂಕಗಳನ್ನ ತೆಗೆಯೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಅಂದ್ಕೊಂಡಿದ್ದೀರಾ? ಮತ್ತೆ ಲಾಸ್ಟ್ ಪರೀಕ್ಷೆಯಲ್ಲಿ ತಗೊಂಡವ್ರು ಇದಾರಲ್ಲ, ಎಷ್ಟೊಂದು ಜನ ಇದಾರಲ್ಲ. ಫಸ್ಟ್ ಹೆಣ್ಣು ಮಗಳು 625ಕ್ಕೆ 625 ಪಡೆದಂತಹ ವಿದ್ಯಾರ್ಥಿನಿಯ ಮಾಹಿತಿಯನ್ನು ನೀವು ಪಡೆದಿದ್ದೀರಿ. ನಿಮ್ಗೇನು ಸಾಧ್ಯ ಇಲ್ವಾ? ಮಾತಾಡಿ. ಸಾಧ್ಯ ಇಲ್ವಾ? ಅಥವಾ ಅವಳ ಕೈಯಲ್ಲಿ ಮಾತ್ರ ಸಾಧ್ಯ ಆಗುತ್ತಾ? ಇಲ್ಲ. ಆ ವಿದ್ಯಾರ್ಥಿ ಹತ್ರ ಸಾಧ್ಯ ಆಗುತ್ತೆ ಅಂದರೆ ನಮ್ಮ ಕೈಲಿ ಕೂಡ ಅದು ಸಾಧ್ಯ ಆಗುತ್ತೆ. ಹಾಗಾಗಿ ನಾವು 625ಕ್ಕೆ 625 ಅಂಕಗಳನ್ನು ತಗೊಂಡು 10,000ವನ್ನ ಒಬ್ಬರಲ್ಲ, ಇಬ್ಬರಲ್ಲ, ಮೂವರಲ್ಲ, 8 ಜನ ತಗೋಬೇಕು. ಹೌದು, ಗೊತ್ತಾಯ್ತಲ್ವಾ? ನನಗೆ ಯಾಕಿಲ್ಲ, ನಾನು ಇನ್ನೊಬ್ಬರಿಗೆ ಬಿಟ್ಕೊಡೋದು ಬೇಡ ಅಂತ ಆ ಥರ ಇದ್ಬೇಡ. ಎಲ್ಲರೂ ಕೂಡ 625ಕ್ಕೆ 625 ಅಂಕಗಳನ್ನು ತೆಗೆದುಕೊಂಡು ನಮ್ಮ ಕಾಮಧೇನು ಎಜುಕೇಷನಲ್ ಸೇವಾ ಟ್ರಸ್ಟ್ನ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಸದಸ್ಯರು ಅವರೆಲ್ಲರನ್ನು ಖುಷಿ ಪಡಿಸೋದೇ 24-25 ನಮ್ಮ ಧ್ಯೇಯ ವಾಕ್ಯ ಆಗಿರುತ್ತೆ. ನಮ್ಮ ಶಾಲೆದು, ಕಾಗಿಮಡು ಶಾಲೆದು, ಇದನ್ನು ನಾವು ಅಚೀವ್ ಮಾಡ್ತೀವಿ ಸರ್ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸ್ತಾ ಇನ್ನೂ ಹೆಚ್ಚಿನ ಸಮಯ ತೆಗೆದುಕೊಳ್ಳೋದಿಲ್ಲ. ನಾವು ನಿಮ್ಮ ಉದ್ದೇಶವನ್ನು ಕಾರ್ಯಗತ ಮಾಡ್ತೀವಿ. ಜೊತೆಗೆ ನಮ್ಮ ಹಿಂದೂ ಸಂಸ್ಕೃತಿಗೆ ಕೂಡ ನೀವು ಮಾಹಿತಿಯನ್ನು ಕೊಡ್ತಾ ಇದ್ದೀರಿ. ಯಾಕಂದರೆ ಗುರುವಂದನೆ ಆಗಿರ್ಬೋದು, ಛಾತ್ರಾಭಿವಂದನೆ ಆಗಿರ್ಬೋದು, ಇದರ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಯಾರು ಮಾಡಬೇಕು? ನಾವೇ ಮಾಡಬೇಕು. ಅದನ್ನು ಹೇಳ್ಕೊಂಡು ಹೋದ್ರೆ ಆಗೋದಿಲ್ಲ ಅಂತ ನೀವು ನಿರ್ಧಾರ ಮಾಡಿಬಿಟ್ಟು ಅದನ್ನು ಮಕ್ಕಳಲ್ಲಿ ತುಂಬ ಕೆಲಸ ಮಾಡ್ತಾ ಇದ್ದೀರಿ ಸರ್. ಅದಕ್ಕಿಂತ ಉತ್ತಮವಾದ ನನ್ನ ಕೆಲಸ ಇಲ್ಲ. ಅದನ್ನು ಮರದಿಂದ ಒಡೆಯೋದಿಲ್ಲ, ನಾವು ಮಾಡಬೇಕಷ್ಟೇ. ನೀವು ಮಾಡ್ತಾ ಇದ್ದೀರಿ ಆಲ್ರೆಡಿ. ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ ಸರ್ ಅಂತ ಹೇಳ್ತಾ ನಿಮಗೆ ಆಶ್ವಾಸನೆ ಕೊಡ್ತಾ ಒಳ್ಳೆ ಫಲಿತಾಂಶವನ್ನೇ ಕೊಡ್ತೀವಿ ಸರ್. ಏನೇ ಆಗಲಿ ಏನೇ ಕೊಡ್ತೀವಿ ಸರ್. 2 years ಮೊದಲು ಜೀವ ಆಗ್ಬೋದಾ? ಮಾತು ಕೊಡ್ಬೋದಾ? ಈ ಸರ್ಕಾರಿ ಶಾಲೆಗೆ ಮುಖ್ಯೋಪಾಧ್ಯಾಯರಾಗಿ ಬಂದಿದ್ದೀರಾ. ಎಷ್ಟು ವರ್ಷದಿಂದ ಬಂದು ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀರಾ? ಸರ್, ನಾನು ಇಲ್ಲಿ ಈ ಶಾಲೆಗೆ ಪ್ರಮೋಷನ್ ಆಗಿ ಬಂದು 2 ವರ್ಷ ಆಯಿತು. 2 ವರ್ಷದಿಂದ ಈ ಆಗಸ್ಟ್ಗೆ ನನಗೆ 2 ವರ್ಷ ಕಂಪ್ಲೀಟ್ ಆಗುತ್ತೆ. 1ನೇ ತಾರೀಕಿಗೆ ನಾನು ಇಲ್ಲಿ ಆಗಸ್ಟ್ ಬಂದಿರೋದು. ಈ ಆಗಸ್ಟ್ಗೆ 2 ವರ್ಷ ಕಂಪ್ಲೀಟ್ ಆಗುತ್ತೆ. ಸೊ ನೀವು ಯಾವ ಥರ ಸಬ್ಜೆಕ್ಟು ತೊಗೋತೀರಿ ಸರ್? ನಾನು ಮ್ಯಾಥ್ಸ್ ತೊಗೋತೀನಿ. PCM ಸಬ್ಜೆಕ್ಟ್ ಆಗಿರೋದ್ರಿಂದ ಆಲ್ಮೋಸ್ಟ್ ಆಲ್ ಸಬ್ಜೆಕ್ಟು ತೊಗೋತೀನಿ ನಾನು. ಇಂಗ್ಲೀಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಯಾವುದಾದ್ರೂ ಮಗುವಿನ ನೀಡ್ ಏನಿದೆ ಸ್ಪಂದಿಸೋದಕ್ಕೆ ನಾನು ರೆಡಿ ಇದ್ದೀನಿ ಸರ್. ಇವಾಗ ಇಲ್ಲಿ SLC ಎಲ್ಲ ಇದೆ. ಇಲ್ಲಿ ಈ ಶಾಲೆಯಲ್ಲಿ ಯಾವ ರೀತಿ ಪರ್ಸೆಂಟೇಜ್ ಬರ್ತಾ ಇದೆ ಸರ್?
ಪರ್ಸೆಂಟೇಜು ಚೆನ್ನಾಗೇ ಬರ್ತಾ ಇದೆ ಸರ್, ಏನು ಪ್ರಾಬ್ಲಮ್ ಏನಿಲ್ಲ. ಈಗ ಕಾಂಪಿಟೇಷನ್ ಯುಗ ಆಗಿರೋದ್ರಿಂದ ಎಲ್ಲರೂ ಔಟ್ ತೆಗೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಾವು ಕೂಡ ಆ ದಿಶೆಯಲ್ಲಿ ಹೋಗ್ತಾ ಇದ್ದೀವಿ ಸರ್. ಬಹುಶಃ ನಾವು ಈ ವರ್ಷ ಅದನ್ನು ಟಚ್ ಮಾಡ್ತೀವಿ ಅಂತ ನನಗೆ ವಿಶ್ವಾಸ ಇದೆ ಸರ್. ಓಕೆ, ಇವಾಗ ಸರ್ ನಾವು ಕೇಳಿದ ಮಟ್ಟಿಗೆ ಕಾಮಧೇನು ಎಜುಕೇಷನಲ್ ಸೇವಾ ಟ್ರಸ್ಟ್ ಅನ್ನೋರು ಈ ಶಾಲೆಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಆಮೇಲೆ ಇವರು ಅನುಕೂಲ ಮಾಡೋಕ್ಕಿಂತ ಮುಂಚೆ ಹೇಗೆ ಈ ಶಾಲೆದು ಪರ್ಸೆಂಟೇಜ್ ಇತ್ತು, ಇವ್ರು ಅನುಕೂಲ ಮಾಡಿಕೊಟ್ಟ ಮೇಲೆ ಯಾವ ರೀತಿ ಪರ್ಸೆಂಟೇಜ್ ಇದೆ ಸರ್, ಅದ್ರ ಬಗ್ಗೆ ಹೇಳಿ ಸರ್. ಆ ಪರ್ಸೆಂಟೇಜು ಇಂಪ್ರೂವ್ ಆಗಿದೆ. ಈ ಶಾಲೆ ಭಾಳ ಹಿಂದಿಂದ 2004ರಿಂದ ಆರಂಭ ಆಗಿ, ಅಂದರೆ ಊರಿನವರ ಹೋರಾಟದಿಂದ, ಆಮೇಲೆ ಇಲ್ಲಿ ನಮ್ಮ ಸ್ಥಳೀಯಕರೊಬ್ಬರು ಗಂಗಣ್ಣ ಮಾಸ್ಟ್ರು ಅವರ ಒಂದು ಕುಟುಂಬದಿಂದ ಈ ಒಂದು ಜಾಗ ದಾನವಾಗಿ ಕೊಟ್ಟಿದ್ದಾರೆ. ಆವಾಗಿಂದ ಎಲ್ಲ ಊರಿನ ಗಣ್ಯರು ಪ್ರಮುಖರೆಲ್ಲ ಈ ಶಾಲೆಯನ್ನು ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈಗ 3 ವರ್ಷದಿಂದ ಕಾಮಧೇನು ಸೇವಾ ಟ್ರಸ್ಟ್ನವರ ಎಂಟ್ರಿ ಆದಮೇಲೆ ನಿಜವಾಗ್ಲೂ ನಮ್ಮ ಶಾಲೆ ಒಂದು ಅದೃಷ್ಟ ಬಂದಂಗೆ ಆಗಿದೆ. ಯಾಕಂದರೆ ಮಕ್ಕಳು ಚಿಂತೆ ಮಾಡೋಂಗಿಲ್ಲ, ಯಾಕಂದರೆ ಸ್ಕೂಲ್ ಬ್ಯಾಗ್ ಕೊಡ್ತಾರೆ, ಆಮೇಲೆ ನೋಟ್ಬುಕ್ಸು, ಪೆನ್ನು, ಜಾಮೆಟ್ರಿ ಬಾಕ್ಸು, ಸ್ವೆಟ್ರು, ಆಮೇಲೆ ಯೂನಿಫಾರ್ಮ್ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಎಲ್ಲ ವಿದ್ಯಾರ್ಥಿಗಳಿಗೂ ನೋಟ್ಬುಕ್ಸ್ ಕೊಡ್ತಾರೆ. ತುಂಬ ಅವರ ನಿರೀಕ್ಷೆಗೆ ನಾವು ಸ್ಪಂದಿಸಬೇಕು, ಆ ರೀತಿಯಲ್ಲಿ ನಮಗೆ ಅವರು ಹುರುಪು ಕೊಡ್ತಾರೆ. ಈಗ ಹಾಲಿ ಸೂರ್ಯಕುಮಾರ್ ಸರ್ ಅಧ್ಯಕ್ಷರಿದ್ದಾರೆ, ಅವರು 80+ ಅಂದ್ಕೊಂಡಿದ್ದೀನಿ ನಾನು. ಆದರೂ ಕೂಡ ಅವರು ನಮಗೆ ಇದಾಗುತ್ತೆ, ನಾವು ಅವರ ಇದಕ್ಕೆ ಅಷ್ಟು ಆ್ಯಕ್ಟಿವ್ ಆಗಿರೋದಕ್ಕೆ. ಹಾಗಾಗಿ ಪರ್ಸೆಂಟೇಜು ಇಂಪ್ರೂವ್ ಆಗಿದೆ. ನಮ್ಮ ಇಲಾಖೆ ಕೂಡ ನಮ್ಮ ಪರ್ಸೆಂಟೇಜನ್ನು ಕೇಳೋದ್ರ ಜೊತೆಗೆ ನಮಗೆ ಕಾಮಧೇನು ಸೇವಾ ಟ್ರಸ್ಟ್ನವ್ರಿಗೆ ಕೂಡ ನಾವು ಆನ್ಸರೇಬಲ್ ಇರಬೇಕಾಗತ್ತೆ. ಹಾಗಾಗಿ ಅವರು ಕೇಳ್ತಾರೆ ನಮಗೆ ಎಷ್ಟು ಬಂದಿದೆ ಏನು ಅಂತ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಖಂಡಿತ ವಿಲ್ ಟಚ್ ದ ಬ್ಯಾರಿಯರ್. ಸರ್, ಆಮೇಲೆ ಇವಾಗ ಈ ಶಾಲೆಯಲ್ಲಿ ಕಲಿತಿದ್ದ ಮಕ್ಕಳ ಪೋಷಕರು ಈ ಶಾಲೆ ಬಗ್ಗೆ ಏನು ಹೇಳ್ತಾರೆ ಸರ್? ಪೋಷಕರ ಅಭಿಪ್ರಾಯ ತುಂಬ ಚೆನ್ನಾಗೇ ಇದೆ. ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಹೋಗಿ ಅಂತಲೇ ಇದೆ. ಆ ನಿರೀಕ್ಷೆ ಭಾರವನ್ನು ನಾವು ನಮ್ಮೆಲ್ಲ ಶಿಕ್ಷಕರು ತೆಗೆದುಕೊಂಡು ಮುಂದುವರ್ಸ್ಕೊಂಡು ಹೋಗಬೇಕಾಗುತ್ತೆ. ಇದು ಜವಾಬ್ದಾರಿಯುತವಾದ ಕೆಲಸ ಆಗಿರೋದ್ರಿಂದ ಊರಿನ ಗೌರವದ ಪ್ರಶ್ನೆ ಮನಸ್ಸಿಟ್ಟು ನಾವು ವಿದ್ಯಾರ್ಥಿಗಳ ಪ್ರಗತಿಗೆ ನಾವು ಸದಾ ದುಡಿದು ಒಂದು ಒಳ್ಳೆ ರಿಸಲ್ಟನ್ನು ಕೊಟ್ಟರೆ, ಎಲ್ಲಿ ಮೀಡಿಯಾದವರಾಗಿರ್ಬೋದು, ನಮ್ಮ ಕಾಮಧೇನು ಸೇವಾ ಟ್ರಸ್ಟ್ನವರಾಗಿರ್ಬೋದು, ಅಥವಾ ಪೇರೆಂಟ್ಸ್ ಆಗಿರ್ಬೋದು, ಊರಿನ ಗಣ್ಯರಾಗಿರ್ಬೋದು, ಎಲ್ಲರಿಗೂ ಒಂದು ಖುಷಿ ಕೊಡಿಸೋದು ಇನ್ಯಾವುದರಿಂದನೂ ಸಾಧ್ಯ ಇಲ್ಲ. ಆ ಒಂದು ರಿಸಲ್ಟು ಅದನ್ನು ತರಬೇಕು. ಅದೇನೆಂದರೆ 600 ಆ್ಯಂಡ್ ಎಬವ್ ಅದನ್ನು ತರಿಸೋದ್ರ ಕಡೆ ನಮ್ಮ ಗುರಿ ಇದೆ ಸರ್. ಸರ್, ಈ ಶಾಲೆಯಲ್ಲಿ ವಿದ್ಯಾರ್ಜನೆ ಜೊತೆಗೆ ಬೇರೆ ಇನ್ನಿತರ ಚಟುವಟಿಕೆಗಳು ಯಾವುದಾದಿದೆ ಸರ್, ಅದ್ರ ಬಗ್ಗೆ? ನಮ್ಮ ಈ ಶಾಲೆ ವಿಶೇಷ ಅಂತ ಹೇಳಬೇಕು. ಯಾಕಂದರೆ ನಮ್ಮಲ್ಲಿ ಹೇಗೆ ಈ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ 6 ವಿಷಯಗಳಿಗೆ ಸಂಬಂಧಪಟ್ಟಂತೆ ಶಿಕ್ಷಕರು ಶ್ರಮ ವಹಿಸ್ತಾರೋ, ಹಾಗೆಯೇ ಈ ದೈಹಿಕ ವ್ಯಾಯಾಮ ಆಗಬೇಕು, ಮಕ್ಕಳ ಮನಸ್ಸು ಬೇರೆ ಕಡೆ ಹೋಗಬಾರ್ದು, ಅವರು ಅದು ಇದರ ಚಟುವಟಿಕೆ ತೊಡಗಬಾರ್ದು ಅಂತ ಕ್ರೀಡಾ ಚಟುವಟಿಕೆಗಳು ಕೂಡ ನಮ್ಮ ಶಾಲೆ ಸದಾ ಮುಂದಿದೆ. ನಮ್ಮ ಶಾಲೆಯ ದೈಹಿಕ ಶಿಕ್ಷಕರು ಇದನ್ನೆಲ್ಲ ಚೆನ್ನಾಗಿ ನಿರ್ವಹಿಸೋದ್ರಿಂದ ನಾವು ಹೋಬಳಿ ಮಟ್ಟ ಅಲ್ಲ, ನಾವು ಜಿಲ್ಲಾ ಮಟ್ಟನೂ ಅಲ್ಲ, ನಾವು ರಾಜ್ಯ ಮಟ್ಟಕ್ಕೂ ಕೂಡ ಕಾಂಪೀಟ್ ಮಾಡುವಂಥವರಾಗಿದ್ದೇವೆ. ಸುತ್ತಮುತ್ತಲ ಶಾಲೆಗಳಿಗೆ ನಮ್ಮ ಶಾಲೆದೇ ಚಿಂತೆ. ನಾವು ಈ ಕ್ರೀಡಾ ಚಟುವಟಿಕೆ ಆರಂಭ ಆದ ತಕ್ಷಣ ಎಲ್ಲಿ ನೋಡಿದ್ರು ಕೂಡ ಕಾಗಿ ಮಾಡುವ ಶಾಲೆಯೇ ಎಲ್ಲ ಇದನ್ನು ನಾವು ಗೆದ್ಕೊಂಡು ಬರ್ತೀವಿ. ನಾವು ಚಾಂಪಿಯನ್ ಕೂಡ ಆಗಿದ್ದೀವಿ, ಅದಕ್ಕೊಂದು ಪ್ರಶಸ್ತಿ ಕೂಡ ನಮಗೆ ಸಿಕ್ಕಿದೆ. ಹಾಗಾಗಿ ನಾವು ಈ ಮಕ್ಕಳನ್ನು ಈ ಎಲ್ಲ ಚಟುವಟಿಕೆಗಳು ತೊಡಸ್ಕೊಳ್ಳೋದಕ್ಕೆ, ಕ್ಯಾರಮ್ ಆಗಿರ್ಬೋದು, ಚೆಸ್ ಆಗಿರ್ಬೋದು, ಆಮೇಲೆ ವಾಲಿಬಾಲು ತುಂಬ ಚೆನ್ನಾಗಿ ಆಡ್ತಾರೆ. ಎಲ್ಲ ವಿಚಾರದಲ್ಲೂ ಕೂಡ ಯಾವುದು ಅಡೆತಡೆ ಇಲ್ಲ, ಯಾವ ಟೀಚರ್ಸ್ ಕೂಡ ಬೇಜಾರು ಮಾಡ್ಕೊಳ್ಳಲ್ಲ. ನಮ್ಮ ಶಿಕ್ಷಕರು ಕೂಡ ಅವ್ರ ಜೊತೆ ಹೋಗಿ ವಾಲಿಬಾಲ್ ಆಡ್ತಾ ಇರ್ತಾರೆ, ಚೆಸ್ ಆಡ್ತೀವಿ. ಹಾಗಾಗಿ ಎಲ್ಲ ವಿಚಾರದಲ್ಲೂ ಕೂಡ ನಮ್ಮ ಶಾಲೆ ಎರಡು ವಿಭಾಗ, ಏನಂದರೆ ಒಂದು ಕ್ರೀಡಾ ಇದರಲ್ಲೂ ಇರುತ್ತೆ, ಆಮೇಲೆ ವಿದ್ಯಾರ್ಜನೆಯಲ್ಲೂ ನಾವು ಮುಂದಿಡಬೇಕು ಅನ್ನೋದು ಸದಾ ನಮ್ಮ ಪ್ರಯತ್ನ. ಮುಂದುವರ್ಸ್ಕೊಂಡು ಹೋಗ್ತೀವಿ ಸರ್. ಇವಾಗಿನ ಇದರಲ್ಲಿ ಕೆಲವರು ಪೋಷಕರು ಅಂದರೆ ಸರ್ಕಾರಿ ಶಾಲೆ ಅಂತಂದರೆ ಮೂಗು ಮುರಿಯುವಂಥ ಕಾಲದಲ್ಲಿ ಎಲ್ಲರೂ ಖಾಸಗಿ ಶಾಲೆಗೆ ಸೇರಿಸ್ಬೇಕು ಅಂತಂತಾರೆ ಸರ್. ಇವಾಗ ಖಾಸಗಿ ಶಾಲೆಗೂ ಸರ್ಕಾರಿ ಶಾಲೆ ಎಲ್ಲರೂ ವಿದ್ಯಾರ್ಜನೆ ಕೊಡ್ತಾ ಬರ್ತಾ ಇದ್ದಾರೆ. ಸೊ ಏನು ವ್ಯತ್ಯಾಸ ಇದೆ ಸರ್? ಖಾಸಗಿ ಶಾಲೆಯಲ್ಲಿ ಸಾಮಾನ್ಯವಾಗಿ ಫೀಸ್ ಕಟ್ಟಬೇಕಾಗುತ್ತೆ, ಆಮೇಲೆ ಇತರೆ ಡೆವಲಪ್ಮೆಂಟ್ ಫೀಸ್ ಇರುತ್ತೆ,
ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಸರ್ಕಾರ ಎಲ್ಲ ರೀತಿಯ ಫೀಸೇ ಇಲ್ಲ, ಆಲ್ಮೋಸ್ಟ್ ಹಾರ್ಡ್ಲಿ ಏನೂ ಇಲ್ಲ ಅಂತಲೇ ಹೇಳ್ಬೋದು. ಸರ್ಕಾರ ಚೆನ್ನಾಗಿ ಎಲ್ಲ ಇಲಾಖೆ ದೃಷ್ಟಿಯಿಂದ ಎಲ್ಲವೂ ನಮಗೆ ಇಲ್ಲಿ ಒದಗಿಸ್ತಾ ಇರೋದರಿಂದ ವಿದ್ಯಾರ್ಥಿಗಳಿಗೆ ಬೇರೆ ಯಾವ ಚಿಂತೆ ಇಲ್ಲ, ಫೀಸ್ ಕಟ್ಟುವಂತಹ ಭಾರ ಇಲ್ಲ. ಇಲ್ಲಿ ನಾವು ಮನೆ ಮಕ್ಕಳ ಥರ ನೋಡ್ಕೋತೀವಿ ಸರ್ಕಾರಿ ಶಾಲೆಯಲ್ಲಿ. ನಮ್ಮ ಕಾಮಧೇನು ಸೇವಾ ಟ್ರಸ್ಟ್ನವರು ಕೂಡ ಇದಕ್ಕೆ ನಮಗೆ ಕೈ ಜೋಡಿಸ್ತಾರೆ. ಊರಿನ ಗಣ್ಯರು, ಹಿರಿಯರು, ಪ್ರಮುಖರು, ಆಮೇಲೆ ಯುವಕರು ಎಲ್ಲರೂ ನಮಗೆ ಕೈ ಜೋಡಿಸೋದ್ರಿಂದ, ಆಮೇಲೆ ಸ್ಥಳೀಯ ನಮ್ಮ ಜನಪ್ರತಿನಿಧಿಗಳು ಕೂಡ ಅವರು ಸಹಕಾರ ಇರೋದರಿಂದ ನಾವು ಒಂದು ಉತ್ತಮ ಶಾಲೆಯಾಗಿ ರೂಪುಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಸರ್ಕಾರಿ ಶಾಲೆಯಲ್ಲಿ ಓದಿದಂಥ ಮಕ್ಕಳು ಅವರು ನಿಜವಾಗ್ಲೂ ಜೀವನ ಏನು ಅಂತ ಕಲಿತಾರೆ, ನಮ್ಮ ಜೊತೆಗೆ ಇರ್ತಾರೆ. ನಮ್ಮ ಮಕ್ಕಳ ಥರನೇ ನಾವು ನಮ್ಮ ಜೊತೆ ಎಲ್ಲ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತೀವಿ ನಾವು ಅವ್ರ ಜೊತೆಗೆ. ಹಾಗಾಗಿ ಯಾವುದೇ ವಿದ್ಯಾರ್ಥಿ ಕೂಡ ನಮ್ಮನ್ನು ಕಂಡ್ರೆ ಅವ್ರಿಗೊಂಥರ ಆ ಥರ ಪ್ರೀತಿ ಇರ್ತದೆ ನಮ್ಮ ಜೊತೆಗೆ. ಅದು ನಾವು ಪ್ರೈವೇಟ್ ಸ್ಕೂಲಲ್ಲಿ ಕಂಡು ಬರೋಲ್ಲ ಅಂತ ನನ್ನ ಭಾವನೆ. ಅದು ಅಷ್ಟೊಂದು ಬೇರೆ ಇಲ್ಲ. ಯಾಕಂದರೆ ಅಲ್ಲಿ ಏನಂತಂದರೆ ಪೀರಿಯಡ್ ಮಾಡ್ತಾರೆ ಅಂದ್ಕೋತೀವಿ, ಜಾಸ್ತಿ ಬೆರೆಯಲ್ಲ, ಟೈಮ್ ಟು ಟೈಮು ವರ್ಕ್ ಮಾಡ್ತಾರೆ ಅಂತ ನನ್ನ ಭಾವನೆ. ಅದು ಸರ್, ಈ ಶಾಲೆಯಲ್ಲಿ ಶಿಕ್ಷಕರು ಎಷ್ಟು ಜನ ಇದ್ದಾರೆ, ಯಾವ ವಿಷಯಗಳನ್ನು ಬೋಧನಾಕ್ರಮವಾಗಿ ಬೋಧಿಸ್ತಾರೆ ಸರ್? ಶಿಕ್ಷಕರಿಗೆ ನಮ್ಮಲ್ಲಿ ಈಗ ನಾವು 6 ವಿಷಯಕ್ಕೆ ಶಿಕ್ಷಕರು ಇರಬೇಕು. ಕನ್ನಡದಲ್ಲಿ 1 ಶಿಕ್ಷಕರ ಕೊರತೆ ಇದೆ, ಇನ್ನೆಲ್ಲ ವಿಷಯದಲ್ಲೂ ಕೂಡ ಶಿಕ್ಷಕರಿದ್ದಾರೆ. ಕನ್ನಡ ವಿಷಯಕ್ಕೆ ನಾವು ಸ್ಥಳೀಯವಾಗಿ ಇರುವಂತಹ ಒಂದು ಅತಿಥಿ ಶಿಕ್ಷಕರನ್ನು ತುರ್ತಾಗಿ ನೇಮಿಸ್ಕೊಂಡಿದ್ದೀವಿ. ಯಾಕಂದರೆ ಮಗುವಿಗೆ ವಿದ್ಯಾಭ್ಯಾಸಕ್ಕೆ ಬೇಗ ಅದೇನು ಕೊರತೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಈ ಕೌನ್ಸಿಲಿಂಗ್ ಆದಮೇಲೆ ಮೂಲ ಶಿಕ್ಷಕರು ಬರ್ಬೋದು. ಹಾಗಾಗಿ ಶಿಕ್ಷಕರ ಕೊರತೆ ಏನಿಲ್ಲ ಸರ್, ಎಲ್ಲ ವಿಷಯದಲ್ಲೂ ಕೂಡ ಶಿಕ್ಷಕರು ಇದ್ದಾರೆ. ಈಗ ಯಾವುದೂ ಕೊರತೆ ಇಲ್ಲ, ದೈಹಿಕ ಶಿಕ್ಷಕರು ಇದ್ದಾರೆ. ಯಾವುದೇ ಕನ್ನಡ ಆಗಲಿ, ಇಂಗ್ಲೀಷ್ ಆಗಲಿ, ಹಿಂದಿ ಆಗಲಿ, ಅಥವಾ ಗಣಿತ, ವಿಜ್ಞಾನ, ಸಮಾಜ ಆಗಲಿ ಎಲ್ಲವೂ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಒಂದೊಮ್ಮೆ ವಿದ್ಯಾರ್ಥಿಗೆ ಯಾವುದೋ ಒಂದು ವಿಚಾರ ಅವರಿಗೆ ಇಷ್ಟ ಆಗಲಿಲ್ಲ, ಸರಿ ಹೋಗಲಿಲ್ಲ, ಕಲಿಕೆ ಸರಿ ಆಗಲಿಲ್ಲ ಅಂದರೆ ಈಗೆಲ್ಲ ಯೂಟ್ಯೂಬ್ ವಿಡಿಯೋಗಳಿರ್ತವೆ. ಇಲಾಖೆಯಿಂದ ನಮಗೆ ಒಂದು ದೊಡ್ಡ ಟಿ ವಿ ಕೊಟ್ಟಿದ್ದಾರೆ. ಆ ಟಿ ವಿಯಲ್ಲಿ ನಾವೇನು ಮಾಡ್ತೀವಿ, ಡೌನ್ಲೋಡ್ ಮಾಡಿ ಅದನ್ನು ಮಕ್ಕಳಿಗೆ ಅದನ್ನು ಎಷ್ಟು ಬೇಕಾದ್ರೂ ತೋರಿಸ್ತೀವಿ. ಹಾಗಾಗಿ ಎಲ್ಲಿ ಕೊರತೆ ಆದರೂ ಕೂಡ ನಾವು ನಿರ್ವಹಿಸೋದಕ್ಕೆ ಈಗ ವಿದ್ಯುನ್ಮಾನ ಮಾಧ್ಯಮ ಇರೋದರಿಂದ ಏನೂ ಸಮಸ್ಯೆ ಇಲ್ಲ. ನಾನು ಗಣಿತದ ಜೊತೆಗೆ ವಿಜ್ಞಾನ ಆಗಲಿ ಮತ್ತೊಂದಾಗಲಿ ಎಲ್ಲವನ್ನು ಹ್ಯಾಂಡಲ್ ಮಾಡೋದರಿಂದ ಇತ್ತೀಚಿನ ಎಲ್ಲ ವೈಜ್ಞಾನಿಕ ಬೆಳವಣಿಗೆಯನ್ನು ಸೇರಿ ಆಮೇಲೆ ಗಣಿತಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ವಿಚಾರಗಳು ಬರ್ತವೆ ಎಲ್ಲವನ್ನು ನಾವು ಅವರಿಗೆ ಪ್ರಸ್ತುತಪಡಿಸ್ತೀವಿ. ಈಗ ನಾವು ಚಂದ್ರಯಾನ 3ನೇ ಯಶಸ್ವಿಯಿಂದ ಸೇರಿ ಮುಂದೆ ಆದಿತ್ಯ ಎಲ್ಲವನ್ನು ನಾವು ಸಕ್ಸಸ್ ಆಗಿದ್ದೀವಿ. ಇಸ್ರೋದ ಬಗ್ಗೆ ಆಗಲಿ ಅಥವಾ ನಮ್ಮ ಕ್ರೀಡಾಪಟುಗಳು ಹೇಗೆ ನಾವು ಚಾಂಪಿಯನ್ ಆಗಿದ್ದೀವಿ, ಎಲ್ಲ ವಿಚಾರದಲ್ಲೂ ಕೂಡ ನಮ್ಮ ಶಾಲೆ ಈ ಒಂದು ಇದರಲ್ಲಿ ಮುನ್ನಡೆಯಲ್ಲಿದೆ. ಮಕ್ಕಳಿಗೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತಾ ಇದ್ದೀವಿ. ನೆಕ್ಸ್ಟು ಮುಂದಿನ ಯೋಜನೆಗಳು ಏನು ಸರ್? ಮುಂದಿನ ಯೋಜನೆಗಳು ನಮ್ಮದು ಒಂದು ಕನಸಿದೆ. ಅದನ್ನು ನಾನು ಬಂದು 2 ವರ್ಷ ಆಯಿತು, ಅದನ್ನು ಹೇಳ್ತಾನೆ ಬರ್ತಾ ಇದ್ದೀನಿ. ಎಲ್ಲರಿಗೂ ಒಂದು ಖುಷಿ ಪಡಿಸುವಂಥದ್ದು ಅಂದರೆ ಒಂದು ಆ ಬ್ಯಾರಿಯರ್ ಇರುತ್ತೆ. ಕ್ವಶನ್ ಪೇಪರ್ ಯಾರು ಸೆಟ್ ಮಾಡ್ತಾರೆ ಅವರು, ಆ ಸೆಟ್ ಮಾಡಿದಂಥ ಪೂರ್ತಿ ಕ್ವಶನನ್ನು ಒಂದು ಮಗು ಆನ್ಸರ್ ಮಾಡಿದರೆ ದಟ್ ಈಸ್ ಇಟ್ ಸೆಲ್ಫ್ ಅದು ಒಂದು ಅಚೀವ್ಮೆಂಟ್ ಅಂತಂತ. ಈಗ ಪೂರ್ತಿಯಾಗಿ ಅವರು 100 ಮಾರ್ಕ್ಸ್ಗೆ 100 ಸ್ಕೋರ್ ಮಾಡಬೇಕು, ಅಥವಾ 625ಗೆ 625 ಸ್ಕೋರ್ ಮಾಡಿದರೆ ಆ ಕ್ವಶನ್ ಪೇಪರ್ ಸೆಟ್ಟರ್ ಈಸ್ ಆಲ್ಮೋಸ್ಟ್ ಈಕ್ವಲ್ಡ್ ಆರ್ ಡಿಫೀಟೆಡ್ ಅಂತ ನನ್ನ ಭಾವನೆ. ಹಾಗಾಗಿ ಅಂಥ ಒಂದು ರಿಸಲ್ಟ್ ಕೊಟ್ಟಾಗ ಎಂಥವ್ರು ಕೂಡ ಒಂದು ಶಾಲೆಯನ್ನಾಗಲಿ ಅಥವಾ ಶಾಲೆಯಲ್ಲಿರೋ ಶಿಕ್ಷಕರನ್ನಾಗಲಿ ಅದನ್ನು ಖಂಡಿತ ಗೌರವಿಸ್ತಾರೆ. ಈ ವಿಚಾರದಲ್ಲಿ ನಮಗೆ ನಮ್ಮ ದಾನಿಗಳಾದಂತಹ ಕಾಮಧೇನು ಸೇವಾ ಟ್ರಸ್ಟ್ನವರು ಈ ನೋಟ್ಬುಕ್ಸ್ಗಾಗಲಿ, ಪೆನ್ಗಾಗಲಿ, ಪೆನ್ಸಿಲ್ಗಾಗಲಿ ಅಥವಾ ಜಾಮಿಟ್ರಿ ಬಾಕ್ಸ್ ಆಗಲಿ, ಓವರ್ ಕೋಟ್ ಆಗಲಿ ಎಲ್ಲವನ್ನು ಓದಿಸ್ತಾ ಇರೋದ್ರಿಂದ ನಮಗೆ ಆ ಬಟ್ಟೆಯ ಅಥವಾ ಪುಸ್ತಕದ ಈ ಥರ ಯಾವ ಚಿಂತೆಯೇ ಇಲ್ಲ. ನಮ್ಮ ಕೆಲಸ ಏನು, ಈಗ ನಾವು ಓದಿಸ್ಕೊಂಡು ಅವರಿಗೆ ಒಳ್ಳೆಯ ಅಚೀವ್ಮೆಂಟ್ ಮಾಡಿಸೋದ್ರ ಕಡೆಗೆ ನಾವು ಗಮನ ಕೊಡೋದು, ಅಷ್ಟೇ ಕೆಲಸ ನಮಗೆ. ಇವಾಗ ನೀವು ಈಗಾಗಲೇ ಹೇಳಿದ್ರೆ ಕಾಮಧೇನು ಎಜುಕೇಷನಲ್ ಸೇವಾ ಟ್ರಸ್ಟ್ ವತಿಯಿಂದ ಮಕ್ಕಳಿಗೆಲ್ಲ ಈ ಥರ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅಂತ ಹೇಳಿದ್ರಿ. ಸೊ ಅದರಿಂದ ಮಕ್ಕಳುಗಳು ಎಷ್ಟು ಸ್ಪಂದಿಸ್ತಾ ಇದ್ದಾರೆ ಸರ್? ಮಕ್ಕಳಿಗೆ ಒಂಥರ ಹಬ್ಬದ ವಾತಾವರಣ. ನಮ್ಮ ಕಾಮಧೇನು ಸೇವಾ ಟ್ರಸ್ಟ್ನವ್ರು ಬಂತಂದರೆ ಹಬ್ಬದ ವಾತಾವರಣ. ಮೊನ್ನೆ ಅವರು ನಮಗಿಲ್ಲಿ ಎಲ್ಲ ಕಂಟೆಂಟನ್ನು ಕಳಿಸಿದಾಗ ಅದನ್ನು ಇಳಿಸ್ಕೊಳ್ಳುವಾಗ ಯಾವಾಗ ಕೊಡ್ತೀರಿ ಸರ್, ಯಾವಾಗ ಕೊಡ್ತೀರಿ ಅಂತ. ಯಾಕಂದರೆ ಅವ್ರ ನಿರೀಕ್ಷೆ ಪ್ರತಿ ವರ್ಷವೂ ಹೆಚ್ಚಾಗ್ತಾ ಹೋಗುತ್ತೆ. ಆಮೇಲೆ ಗುರುವಂದನೆ ಕಾರ್ಯಕ್ರಮ ಮಾಡಿಸ್ತಾರೆ ಸೇವಾ ಟ್ರಸ್ಟಿಂದ. ಆಮೇಲೆ ಎಲ್ಲ ಮುತ್ಸದ್ದಿಗಳು ಅವರೆಲ್ಲ ಸಮ್ ಏಜ್ಡ್ ಪೀಪಲ್ ವಿತ್ ಗುಡ್ ಕಾಸಿಂದ ಬರ್ತಾ ಇರೋದ್ರಿಂದ ಅವ್ರ ಜೊತೆ ಒಡನಾಟದಿಂದ ಮಕ್ಕಳು ಒಂದಷ್ಟು ಇನ್ಸ್ಪೈರ್ ಆಗಿಬಿಡ್ತಾರೆ. ಆಮೇಲೆ ಸ್ಥಳದಲ್ಲೇ ಮಗುವಿನ ಬಗ್ಗೆ ಖುಷಿಯಾಗ್ಬಿಟ್ರೆ ಸ್ಥಳದಲ್ಲೇ ಅವ್ರಿಗೆ ಬಹುಮಾನ ಕೊಡ್ತಾರೆ. ಹಾಗೆ ಪರ್ಸನ್ ತೆಗೆದು ಅವ್ರಿಗೆ ಖುಷಿಯಾದ್ರೆ ಅಲ್ಲೇ ಕೊಟ್ಟುಬಿಡ್ತಾರೆ. ಇವನ್ನೆಲ್ಲ ನಿರೀಕ್ಷೆ ಇಟ್ಕೊಂಡು ಮಕ್ಕಳಿಗೆ ಏನಾಗುತ್ತೆ ಅಂದರೆ ಏನೋ ಸಾಧನೆ ಮಾಡೋಣ ನಾವು ಅನ್ನೋದನ್ನು ಇದು ಮಾಡ್ತಾರೆ. ಆಮೇಲೆ ದಿನಕ್ಕೊಂದು ಕತೆ ಹೇಳಿಸ್ತಾರೆ.
ಸಾಕಷ್ಟು ಆ್ಯಕ್ಟಿವಿಟಿ ಇದೆ ನಮ್ಮ ಕಾಮಧೇನು ಸೇವಾ ಟ್ರಸ್ಟ್ನಿಂದ. ಶಾಲೆ ಇಂಪ್ರೂವ್ ಆಗ್ತಾ ಇದೆ ಇದರಿಂದ. ಹಾಗಾಗಿ ಮಗುವಿಗೆ ಎಲ್ಲವೂ ಸಿಗ್ತಾ ಇದೆ. ಎಜುಕೇಷನ್ ಇದೆ, ದೈಹಿಕ ಶಿಕ್ಷಕರಿದ್ದಾರೆ, ಜೊತೆಗೆ ಯಾವುದೇ ಕೊರತೆಗಳಿಲ್ಲ. ಮಗು ಅಂಗಡಿಗೆ ಹೋಗಿ ನಿಲ್ಲುವಂತಹ ಸಂದರ್ಭ ಏನೂ ಇಲ್ಲ, ಎಲ್ಲವೂ ಇಲ್ಲೇ ಸಿಗ್ತಾ ಇದೆ. ಹಾಗಾಗಿ ಈ ಸೌಲಭ್ಯ ಸರ್ಕಾರಿ ಶಾಲೆಯಲ್ಲೇ ಸಿಗ್ತಾ ಇದೆ ಅಂತಂದರೆ ಯಾಕೆ ನಾವು ಖಾಸಗಿ ಶಾಲೆಗಳತ್ತ ಮುಖ ಮಾಡಬೇಕು ಅನ್ನೋದು ನನ್ನ ಭಾವನೆ. ಪೋಷಕರು ಈ ಕಡೆಗೆ ಒಲವು ತೋರಿಸ್ಬೇಕು. ಯಾಕಂದರೆ ಈ ಒಂದು ಶಾಲೆಗೆ ಸೇರಿಸಿದ್ರೆ ಆಯ್ತು, ಇನ್ನೇನು ದುಡ್ಡು ಕಟ್ಟೋದು ಎಂಥದ್ದೂ ಇಲ್ಲ. ಹೆಚ್ಚು ಕಡಿಮೆ ನಾವೇನಾದ್ರು ನಮ್ಮ ಶಿಕ್ಷಕರೇ ಕೆಲವೊಂದು ಕೊರತೆಗಳನ್ನು ಅವರೇ ನೀಗಿಸ್ತಾರೆ. ಪ್ರವಾಸ ಕರ್ಕೊಂಡು ಹೋಗ್ತೀವಿ, ಎಲ್ಲವನ್ನು ತೋರಿಸೋದಕ್ಕೆ ನಮ್ಮಲ್ಲಿ ವ್ಯವಸ್ಥೆ ಇದೆ. ಒಟ್ಟಾರೆಯಾಗಿ 8ನೇ ತರಗತಿ 9, 10ನೇ ತರಗತಿಗೆ ಎಷ್ಟು ವಿದ್ಯಾರ್ಥಿಗಳು ಇಲ್ಲಿ ಪಾಠವನ್ನು ಕಲಿತಾ ಇದ್ದಾರೆ ಸರ್? ನಮ್ಮಲ್ಲಿ 8 ಮತ್ತು 9 ಮತ್ತು 10 3 ತರಗತಿಗೆ ಸೇರಿದಂತೆ ಈ ಸಾರಿ ನಮ್ಮಲ್ಲಿ 73 ಮಕ್ಕಳು ದಾಖಲಾಗಿದ್ದಾರೆ. 8ನೇ ತರಗತಿಗೆ 20 ಮಕ್ಕಳು ದಾಖಲಾತಿಯನ್ನು ಹೊಂದಿದ್ದಾರೆ. ಒಟ್ಟಾರೆಯಾಗಿ ನಾವು ಈಗ 73 ನಾವು ಅದನ್ನು 100 ಮೇಲೆ ತಗೊಂಡು ಹೋಗಬೇಕು. ಅದು ಏನು ಭಾಳ ಕಮ್ಮಿ ಇದೆ, ಅದು ಏನು ತೊಂದರೆ ಇಲ್ಲ. ಒಂದು ನಮ್ಮ ಗುರಿ ಏನಿದೆ ಅಂತಂದರೆ 600ಕ್ಕಿಂತ ಹೆಚ್ಚು ಮಾರ್ಕ್ಸನ್ನು ಪಡೆಯೋದೇ ನಮ್ಮ ಒಂದು ಇದನ್ನು ಹಾಕ್ಕೊಂಡಿದ್ದೀವಿ. ಅದು ಏನಾಗಬೇಕು ಅಂದರೆ 625ಗೆ 625 ಬಂದರೆ ನಾವು ಇದನ್ನು ರಾಜ್ಯ ಮಟ್ಟದಲ್ಲಿ ನಮ್ಮ ಕಾಗಿಮೋಡು ಶಾಲೆ ಹೆಸರು ಮಾಡುತ್ತೆ. ಹೇಗೂ ನಾವು ಸ್ಪೋರ್ಟ್ಸಲ್ಲಿ ಆಲ್ರೆಡಿ ಮುಂದೆ ಇದ್ದೀವಿ, ರಾಜ್ಯ ಮಟ್ಟಕ್ಕೆ ನಾವು ಟಚ್ ಮಾಡಿದ್ದೀವಿ. ಈ ಒಂದು ವಿಚಾರಕ್ಕೆ ಈ ವರ್ಷ ನಾವು ಅದನ್ನು ಟಚ್ ಮಾಡಿದೆ ಆದರೆ ಎಲ್ಲರ ಮನೆಗಳಲ್ಲಿ ಖುಷಿ ನೆಲೆಸುತ್ತೆ. ಅದರ ಕಡೆ ನಮ್ಮ ಗಮನ ಇದೆ ಸರ್. ಕಾಮಧೇನು ಎಜುಕೇಷನಲ್ ಸೇವಾ ಟ್ರಸ್ಟಿಂದ ವರ್ಷಕ್ಕೆ 2 ಬಾರಿ ಅಂದರೆ ಶಿಕ್ಷಕರಿಗೆ ಇಲ್ಲಿ ಟ್ರೈನಿಂಗ್ ಕೊಟ್ಬಿಟ್ಟು ಶಾಲೆಯಲ್ಲಿ ಬಂದು ಅವರು ಯಾವ ರೀತಿ ಸ್ಫೂರ್ತಿ ತುಂಬ್ತಾರೆ ವಿದ್ಯಾರ್ಥಿಗಳಲ್ಲಿ, ಆ ಟೀಚರ್ಸ್ಗಳು. ಹೌದು, ಇದೊಂದು ಉತ್ತಮ ವಿಚಾರ. ಕಾಮಧೇನು ಎಜುಕೇಷನಲ್ ಸೇವಾ ಟ್ರಸ್ಟ್ನವರು ನಮಗೆ ಈ ಮಕ್ಕಳಿಗೆ ಬುಕ್ಸು, ನೋಟ್ಬುಕ್ಸು, ಯೂನಿಫಾರ್ಮ್ಸು ಈ ಥರ ಎಲ್ಲ ಕೊಡೋದ್ರ ಜೊತೆಗೆ ಅವರು ಇನ್ಸ್ಪಿರೇಷನ್ ಕೊಡ್ತಾ ಇದ್ದಾರೆ ಆಲ್ರೆಡಿ. ಆಮೇಲೆ ದಿನಕ್ಕೊಂದು ಕತೆ, ಅದ್ರ ಮೇಲೆ ಬಹುಮಾನವನ್ನು ಕೊಡ್ತಾ ಇದ್ದಾರೆ. ಹೈಯೆಸ್ಟ್ ಮಾರ್ಕ್ಸ್ ಬಂದವರಿಗೆ ಬಹುಮಾನವನ್ನು ಕೊಡ್ತಾ ಇದ್ದಾರೆ, ಸ್ಥಳದಲ್ಲೇ ಬಹುಮಾನ ಕೊಡ್ತಾ ಇದ್ದಾರೆ. ಆದರೆ ಶಿಕ್ಷಕರಿಗೇನು ಅಂತ ಒಂದು ಪ್ರಶ್ನೆ ಬರುತ್ತೆ. ಶಿಕ್ಷಕರಿಗೂ ಕೂಡ ಇನ್ಸ್ಪಿರೇಷನ್ ಕೊಡೋ ಸಲುವಾಗಿ ಅವರು ಈಗ ನಾನು ಬಂದು 2 ವರ್ಷ ಆಯಿತು, ನಾನು ಗಮನಿಸ್ತಾ ಇದ್ದೀನಿ. ಮೊದಲನೇ ವರ್ಷದಲ್ಲಿ ನಮಗೆ ರಾಮಕೃಷ್ಣ ಸೇವಾ ಆಶ್ರಮದಲ್ಲಿ ಬೆಂಗಳೂರಿಗೆ ನಮಗೆ ಎಲ್ಲ ವಿತ್ ಆಲ್ ಟು ಆ್ಯಂಡ್ ಫ್ರೋಮ್ ಎಲ್ಲ ಖರ್ಚನ್ನು ಭರಿಸ್ಕೊಂಡು ಅವರು ನಮಗೆ ಅಲ್ಲಿ ಒಂದು ಕಂಟೆಂಟನ್ನು ಕೊಟ್ಟರು, ಸ್ವಾಮೀಜಿಗಳಿಂದ ಮಾತಾಡಿಸಿದ್ರು ಮತ್ತು ಸಂಪನ್ಮೂಲ ವ್ಯಕ್ತಿಗಳಿಂದ ಅಲ್ಲಿಗೆ ನಮಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು. ನಮಗೆ ಇನ್ಸ್ಪಿರೇಷನ್ ಬಂತು, ನಾವು ಶಾಲೆಯಲ್ಲಿ ಅದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡೋದು ಅಂತ. ಇದು ಲಾಸ್ಟ್ ಇಯರ್ ನಾವು ಹೋಗಿದ್ವಿ. ಅದು ಈ ಹಿಂದಿನ ಇದರಲ್ಲಿ ಡಿಸೆಂಬರ್ ಮತ್ತೆ ನಮ್ಮನ್ನು ಒಂದು ಕಡೆ ಕರ್ಕೊಂಡು ಹೋದರು. ಅದು ನಮಗೆ ಮನಸ್ಸನ್ನು ತುಂಬಾ ಚೇಂಜಸ್ ಆಯಿತು. ಯಾವುದಂದರೆ ಶುಭಂ ಕರೋತಿ ಮೈತ್ರಿ ಗುರುಕುಲ ಅಂತ, ಅದು ದೊಡ್ಡಾಲ್ಮರದ ಹತ್ತಿರ ಇದೆ. ಕಾಮತ್ ಅಂತವ್ರು ಯಾರೋ ಅವರು ನಿರ್ದೇಶಕರು ಇರಬೇಕು, ಅವರ ಅಡಿಯಲ್ಲಿ ನಡೀತಾ ಇರುವಂತಹ ಒಂದು ಶಾಲೆ. ಆ ಶಾಲೆಯಲ್ಲಿ 6ನೇ ಕ್ಲಾಸಿಂದ ಮಕ್ಕಳು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಅಲ್ಲಿಗೆ ಬರ್ತಾರೆ. ಸಾಮಾನ್ಯವಾದಂಥ ಮಕ್ಕಳು, ಹೆಣ್ಮಕ್ಳು ಬರ್ತಾರೆ ಅಲ್ಲಿ. ಅವರು ಯಾವ ರೀತಿ ಒಂದು 3 ತಿಂಗಳಲ್ಲಿ ಎಲ್ಲ ಪ್ರೌಢಿಮೆಯನ್ನು ಪಡಿತಾರೆ, ಭಾಷಾ ಪಾಂಡಿತ್ಯವನ್ನು ಪಡಿತಾರೆ. ಅದು ನೋಡಿಯೇ ತಿಳ್ಕೊಬೇಕು, ಅಷ್ಟು ಚೆನ್ನಾಗಿರುವಂತಹ ಒಂದು ಶಾಲೆಗೆ ನಮ್ಮನ್ನು ಕಳಿಸ್ಕೊಟ್ಟಿದ್ದು ನಮ್ಮ ಅದೃಷ್ಟ ಅನ್ಕೋತೀವಿ. ಅದನ್ನು ನೀವು ನೋಡಿಲ್ಲ ಅಂತಂದರೆ ಏನು ಕಳ್ಕೊಂಡಂಗೆ. ಅಲ್ಲಿ ಇರುವಂಥ ಮಕ್ಕಳು ಏನು ನಿರರ್ಗಳವಾಗಿ ಯಾವುದು ಸಂಸ್ಕೃತ ಆಗಿರ್ಬೋದು, ಆಮೇಲೆ ಪ್ರಾರ್ಥನಾ ಸಮಯದಲ್ಲಿ ಪೇಪರ್ ಓದುವುದರಿಂದ ಹಿಡಿದು ಶ್ಲೋಕ ಹೇಳೋದ್ರಿಂದ, ಮಗ್ಗಿ ಹೇಳೋದ್ರಿಂದ, ಆಮೇಲೆ ಇಂಗ್ಲೀಷ್ನ ಇದು ಮಾತಾಡೋದಕ್ಕಿಂತ ಹಿಡಿದು ಎಲ್ಲವನ್ನು ನಮ್ಮ ಕಣ್ಣೆದುರಿಗೆ ಪ್ರಸ್ತುತಪಡಿಸಿದ್ರು. ಆ ಕನಸನ್ನು ನಾವು ನಮ್ಮ ಶಾಲೆಯಲ್ಲಿ ಬಿತ್ತೋದಕ್ಕೆ ನಾವು ಶುರು ಮಾಡಿದ್ದೀವಿ, ಬೀಜ ಹಾಕಿದ್ದೀವಿ. ಈಗ ಅದಕ್ಕೆ ನಾವು ನಮ್ಮ ಕಾಮಧೇನು ಎಜುಕೇಷನ್ ಸೇವಾ ಟ್ರಸ್ಟ್ನವರಿಗೆ ಎಷ್ಟು ಥ್ಯಾಂಕ್ಸ್ ಆಗಿದೆ, ಆಭಾರಿಯಾಗಿದ್ದೀವಿ ಅಂತಂದರೆ ಅದನ್ನು ನಾವಿಲ್ಲಿ ಮೂಡಿಸ್ಬೇಕು ಅನ್ನೋದೇ ನಮ್ಮ ಏನು ಪರಮೋಚ್ಚ ಗುರಿ ಆಗಿಬಿಟ್ಟಿದೆ. ಎಲ್ಲದರಲ್ಲೂ ಇದ್ದೀವಿ ನಾವು, ಇದರೊಂದರಲ್ಲಿ ಯಾಕೆ ಕೊರತೆ ಆಗಬೇಕು ಅಂತ. ಹಾಗಾಗಿ ನಮ್ಮ ತುಂಬ ಜನಕ್ಕೆ ಗೊತ್ತಿಲ್ಲ. ಅದು ಏನಂದರೆ ಟೈಮ್ ತಗೊಳುತ್ತೆ. ಸ್ವಲ್ಪ ನಾವು ಶುರು ಮಾಡಿದ್ದೀವಿ, ವಿ ವಿಲ್ ರೀಚ್ ದೇರ್. 3 ವರ್ಷ ತಗೋಬೋದು. 3 ವರ್ಷಕ್ಕೆ ನಾವು ಇದನ್ನು ಅತ್ಯುತ್ತಮವಾದ ಶಾಲೆ ಮಾಡಬೇಕು. ಅದರಲ್ಲಿ ಈಗ ರಾಮಕೃಷ್ಣ ಆಶ್ರಮ ಭೇಟಿ ಕೂಡ ಒಂದು, ಆಮೇಲೆ ಮೈತ್ರಿ ಗುರುಕುಲ ಆ ಒಂದು ಶಾಲೆಯಲ್ಲಿ ನಾವು ಗಮನಿಸಿದಂತಹ, ಕಲಿತು ಬಂದಂತಹ ಒಂದು ಮಾಹಿತಿ ಕೂಡ ಹೌದು. ಆ ಮಕ್ಕಳು ನಮಗೆ ತುಂಬಾ ಪ್ರೇರೇಪಣೆ ಕೊಟ್ಟಿದ್ದಾರೆ. ಅದನ್ನು ಕೂಡ ಇಲ್ಲಿ ನಾವು ಸಾಧನೆ ಮಾಡಿ ತೋರಿಸ್ತೀವಿ. ನಮಗೆ 3 ವರ್ಷ ಟೈಮ್ ಕೊಡಿ. ನಮ್ಮ ಮಕ್ಕಳು ಗೌರ್ಮೆಂಟ್ ಶಾಲೆ ಮಕ್ಕಳು ಅದ್ಭುತವಾಗಿ ರೆಡಿ ಆಗ್ತಾರೆ. ಇಲಾಖೆ ಕೂಡ ನಮಗೆ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡಿದೆ. ಶಿಕ್ಷಣ ಇಲಾಖೆ ಸರ್ಕಾರದಿಂದ ಕೂಡ ಇಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ ಇಲ್ಲಿರುತ್ತೆ. ಟ್ರಸ್ಟ್ನವರಿದ್ದಾರೆ, ಅವರಿಂದ ಇರುತ್ತೆ. ಊರಿನ ಹಿರಿಯರು, ಗಣ್ಯರು,
ಪ್ರಮುಖರು, ಯುವಕರು ಜೊತೆಗೆ ಜನಪ್ರತಿನಿಧಿಗಳು ಕೂಡ ಎಲ್ಲ ರೀತಿಯಿಂದ ಸಹಕರಿಸ್ತಾ ಇದ್ದಾರೆ. ಈ ಒಂದು ಕನಸನ್ನು ನಾವು ತರಬೇಕು ಅಂತಂದರೆ ಟೈಮ್ ತಗೊಳುತ್ತೆ. ನಮಗೆ ಸ್ವಲ್ಪ ಅವಕಾಶ ಕೊಡಬೇಕು, ಕಾಲಾವಕಾಶ ಕೊಡಬೇಕು. ಹಲವಾರು ಕೊರತೆಗಳು ಇರ್ತವೆ. ಅದನ್ನು ಮೀರಿ ಒಂದು 3 ವರ್ಷ ಟೈಮ್ ಕೊಡಿ, ನಾವು ಅದನ್ನು ಇಲ್ಲಿ ನಿಮ್ಮ ಎದುರಿಗೆ ತೋರ್ಪಡಿಸ್ತೀವಿ ಅಂತ ನನ್ನ ಕೋರಿಕೆ. ಸ್ವಲ್ಪ ನಮಗೆ ಸಮಯ ಬೇಕಾಗುತ್ತೆ. ಯಾರು ನಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗಿದ್ರು ಕಾಮಧೇನು ಎಜುಕೇಷನ್ ಸೇವಾ ಟ್ರಸ್ಟ್ನವರು, ಅವರು ಕೂಡ ಖುಷಿ ಪಡಬೇಕು. ಆ ರೀತಿಯಾಗಿ ನಮ್ಮ ಶಾಲೆಯನ್ನು ತಯಾರು ಮಾಡ್ತೀವಿ. ಈಗಲೇ ಹೇಳ್ತಾ ಇದ್ದೀವಿ, 24ರಲ್ಲಿದ್ದೀವಿ. ಆ ಕನಸು 27ರ ಸಾಕಾರ ಹಾಗೇ ಆಗುತ್ತೆ. 3 ಇಯರ್ಸ್ ಆಗುತ್ತೆ. ಒಂದು ಬ್ಯಾಚಿಗೆ ರೆಡಿ ಮಾಡಿದ್ರೆ ಆ ಬ್ಯಾಚ್ ಮುಂದಿಗೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗುತ್ತೆ ಅಂತ ನನ್ನ ಭಾವನೆ. ಸಾಧನೆ ಮಾಡ್ತೀವಿ ಸರ್. ಎಲ್ಲ ನಾವೇನೇನು ಹೇಳ್ತೀವಲ್ಲ ಅದು ನಮ್ಮ ಮನಸ್ಸಿನಲ್ಲಿರೋದು, ಅದನ್ನು ಸಾಧನೆ ಮಾಡೋಕ್ಕೆ ನಾವು ಮುಂದುಗಡೆ ಹಾಕ್ಕೊಂಡಿದ್ದೀವಿ ಆ ಒಂದು ಗುರಿಯನ್ನು. ಮುಂದಿನ ಸಾರಿ ನೀವೇನೇ ನಿಮ್ಮ ಒಂದು ಇದರಲ್ಲಿ ಪರಿಶ್ರಮದವರು ನೀವೇ ಇದನ್ನು ಬಿತ್ತರಿಸ್ತೀರಿ ಅಂತ ನನಗೆ ಕನಸಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ತುಂಬ ಧನ್ಯವಾದಗಳು ಸರ್. ವೀಕ್ಷಕರೇ, ನೋಡಿದ್ರಲ್ಲ, ಕಾಮಧೇನು ಎಜುಕೇಷನಲ್ ಸೇವಾ ಟ್ರಸ್ಟ್ ವತಿಯಿಂದ ಈ ಶಾಲೆಯಲ್ಲಿ ಇಂದು ಬುಕ್ಸು, ಜಾಮಿಟ್ರಿ ಹಾಗೂ ಬಿಸ್ಕೆಟ್ಗಳನ್ನ ಇಲ್ಲಿ ಹಂಚಲಾಗಿದೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಮತ್ತು ಅಲ್ಲಿವರೆಗೂ ನೋಡ್ತಾ ಇರಿ ನಿರಂತರವಾಗಿ ಪರಿಶ್ರಮ ಮಾಧ್ಯಮ ವಾಹಿನಿಯನ್ನು. ಯಾರ್ಯಾರು ಈ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹ್ಯಾವ್ ಎ ಗುಡ್ ಡೇ.